ಹಲವಾರು ಅದ್ಭುತ ಆಟಗಾರರು. ಮಾತ್ರವಲ್ಲದೆ ಚಾಲೆಂಜ್ ಕೃಷ್ಣಾಪುರ ತಂಡದ ಇನ್ನೋರ್ವ ಅಫ್ರೀದಿ ಎನ್ನುವ ಆಟಗಾರಿಕಾ ವಿಭಾಗವನ್ನು ಕಟ್ಟಿಕೊಂಡು ಇಲ್ಲಿ ಸ್ಕೈವಾಕ್ ಆದರೆ ಕಳೆದ ದಿನವನ್ನು ಖಂಡಿತವಾಗಿ ಕಂಡಿದ್ದೇವೆ. ಕಳೆದ ಪಂದ್ಯ ರೂಫ್ಟೆಕ್ ತಂಡವನ್ನು ಸೋಲಿಸಿದಂತ ಬಲಿಷ್ಠವಾಗಿರತಕ್ಕಂಥ ಆಟಗಾರನಾಗಿರತಕ್ಕಂಥ ತಂಡವಾಗಿದೆ ರಿಲಯನ್ಸ್ ಕಾಟಿಪ್ಪಲ್ಲ ತಂಡದ ಬೆನ್ನೆಲುಬು. ಬಹುಶಃ ರಿಲಯನ್ಸ್ ಕಾಟಿಪ್ಪಲ್ಲ ಪರವಾಗಿ ಮೇಲುನೋಟಕ್ಕೆ ನೋಡುವುದಾದರೆ 500ಕ್ಕಿಂತ ಮಿಗಿಲಾಗಿ ಪಂದ್ಯಾಟವನ್ನೇ ಆಡಿದಂಥ ಓರ್ವ ಆಟಗಾರ, 1000ಕ್ಕಿಂತ ಅಂಡರ್ ಆರ್ಮ್ ಪಂದ್ಯವನ್ನು ಮಿಗಿಲಾಗಿ ಆಡಿರತಕ್ಕಂಥ ಆಟಗಾರ ಇಕ್ಬಾಲ್ ಕಾಟಿಪ್ಪಲ್ಲ. ಇಕ್ಬಾಲ್ ರಿಲಯನ್ಸ್ ಕಾಟಿಪ್ಪಲ್ಲ ಆರಂಭಿಕ ಬ್ಯಾಟರ್ ರೂಪದಲ್ಲಿ ಕಳಿಸಲಾಯಿತು. ಇವರೊಂದಿಗೆ ಜೊತೆಯಾಟಿಕೆಯಲ್ಲಿ ಇನ್ನೋರ್ವ ಆಟಗಾರನಾಗಿರತಕ್ಕಂಥ ಫಿರೋಜ್ ಎಸ್ಕೆ ಇವರನ್ನು ಕಳುಹಿಸಲಾಯಿತು. ಆರಂಭಿಕ ಚೆಂಡು ಅಡ್ಡ ಚೆಂಡು ಎನ್ನುವ ನಿಶಾನೆ ಇಲ್ಲದೆ ಇದ್ದಾಗ ಇಲ್ಲಿ ಆಟಗಾರರು ಬಹುಶಃ ತೃತೀಯ ಅಂಪೇರಿನ ಮೊರೆ ಹೋದ್ರು. ಇಲ್ಲಿ ತೃತೀಯ ಅಂಪೇರ್ ಇದು ಹೊರ ಹಾಕಬೇಕಾಗಿದೆ. ಇಲ್ಲಿ ಅಡ್ಡ ಚೆಂಡು ಆಗಿರಬಹುದೇ ಎನ್ನುವ ಚೆಂಡು. ಸ್ಕೈವಾಕ್ ಹಾಗೂ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಗಳ ಮಧ್ಯೆ ಪಂದ್ಯ ನಡೆಯುತ್ತಾ ಇದೆ. ಸ್ಕೈವಾಕ್ ಬಲಿಷ್ಠ ತಂಡ. ಇಲ್ಲಿ ಇಕ್ಬಾಲ್ ರವರಿಗೆ ಸ್ವೀಪ್ ಹೊಡೆತಕ್ಕೆ ಕೈ ಹಾಕಿದರು. ಸುಲಭದಲ್ಲಿ 1 ಓಟ್. ಅಡ್ಡ ಎಸೆತ ಅನ್ನುವ ನಿಶಾನೆ 1+1 ಇದು ಅದೃಷ್ಟವಾಗಿ ಲಭಿಸಿದೆ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಕ್ಕೆ. ಚಾಂಪಿಯನ್ಸ್ ಟ್ರೋಫಿ ಇದರ ಪ್ರಥಮ ಸೆಮಿಫೈನಲ್ ಹಣಾಹಣಿ ಬಲಿಷ್ಠ ಸ್ಕೈವಾಕ್ ತಂಡ ಹಾಗೂ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಗಳ ಮಧ್ಯೆ ನಡೆಯುತ್ತಾ ಇದೆ. ರಿಯಾಜ್ ಮಂಗಳೂರಿನ ಹೆಸರಾಂತ ದಿಗ್ಗಜ, ಇಲ್ಲಿ ಎಳೆಯ ಪ್ರತಿಭೆ ರಿಲಯನ್ಸ್ ಕಾಟಿಪ್ಪಳ್ಳ ತಂಡದ ಮಿನುಗುವ ನಕ್ಷತ್ರ ಫಿರೋಜ್ ರವರಿಗೆ ಆಕರ್ಷಣೀಯ ಶೈಲಿಯ ಹೊಡೆತ. ರಿವರ್ಸ್ಗೆ ಯತ್ನಿಸಿದ್ರು, ಸಫಲರಾಗಿದ್ದಾರೆ ಫಿರೋಜ್. ಕರಾರುವಕ್ಕಾದಂತಹ ದಾಳಿ, ನಿಜಕ್ಕೂ ಒಂದು ನಿಖರವಾದಂತಹ ದಾಳಿ ಇಲ್ಲಿ ಸಂಘಟಿಸಲು ಪ್ರಯತ್ನಿಸುತ್ತಿದ್ದಾರೆ ರಿಯಾಜ್. ಆ ದಾಳಿಯನ್ನು ಎದುರಿಸಬೇಕಾಗಿದೆ ಇಲ್ಲಿ ರಿಲಯನ್ಸಿನ ಓರ್ವ ಅನುಭವದ ಆಟಗಾರ ಇಕ್ಬಾಲ್ ರವರಿಗೆ. ಬಹಳ ಉತ್ತಮವಾಗಿತ್ತು ಎಸೆತ. 1 ಸುಲಭದಲ್ಲಿ 2ನೇ ಓಟಕ್ಕೆ ಓವರ್ ಥ್ರೋ ಚೆಂಡು ಸೀಮಾರೇಖೆಯತ್ತ ಧಾವಿಸ್ತಾ ಇದೆ. ಇಲ್ಲಿ 5 ಓಟವನ್ನ ಕೊಡುತ್ತಿದ್ದಾರೆ. ಇಲ್ಲಿ ಸ್ಕೈವಾಕ್ 6 ಓಟ ಲಭಿಸಿದೆ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಕ್ಕೆ. 6 ಓಟ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಕ್ಕೆ ಲಭಿಸಿದೆ. ನಿಜಕ್ಕೂ ಇದು ಒಂದು ಅದೃಷ್ಟ ಎನ್ನುವುದು ಎಲ್ಲರಿಗೂ ಮನವರಿಕೆ ಆಗುತ್ತಾ ಇದೆ. ಯಾಕಂತ ಹೇಳಿದ್ರೆ ರಿಲಯನ್ಸ್ ಇನ್ನಷ್ಟೇ ಇಲ್ಲಿ ತನ್ನ ಆಟವನ್ನ ಓಕೆ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಐದು ಓಟ ಅನ್ನುವ ತೀರ್ಮಾನವನ್ನು ನೀಡಿದ್ದಾರೆ ಇಲ್ಲಿ ತೀರ್ಪುಗಾರ ಬೈಸ್ ಮೂಲಕ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಕ್ಕೆ. ಇಲ್ಲಿ ಹೆಸರಾಂತ ಆಟಗಾರರು, ಅನುಭವದ ಶಿಖರಗಳು ಕಂಡು ಬರುತ್ತಾ ಇದೆ ಸ್ಕೈವಾಕ್ನಲ್ಲಿ. ಅದರಲ್ಲೂ ತನ್ವೀರ್ ಬಹಳಷ್ಟು ಕನಿಷ್ಠ ಅಂದರೆ 10-15 ವರ್ಷ ಅಂಡರ್ ಆರ್ಮ್ ಕ್ರಿಕೆಟಿನ
ಎಲ್ಲ ಅರಿವನ್ನ ಅರಿತಂತಹ ಓರ್ವ ಆಟಗಾರರು, ಅದರಲ್ಲೂ ಅಬ್ಬು ಯಾನಿ ಸಮೀರ್ ಅನ್ನುವ ಈ ತಾಳ್ಮೆಯ ಕ್ರಿಕೆಟಿಗ ತನ್ನ ಕ್ರೀಡಾ ಸ್ಫೂರ್ತಿಯನ್ನು ಅದೆಲ್ಲಲ್ಲೂ ತೋರ್ಪಡಿಸಿದಂತಹ ಓರ್ವ ಅತ್ಯುತ್ತಮ ಆಲ್ರೌಂಡರ್. ಇಲ್ಲಿ ಸ್ಟ್ರೈಕ್ ರೊಟೇಟ್ಗೆ ಮನವಿಯನ್ನು ಮಾಡಿದ್ರು, ಮತ್ತೆ ಎಳೆಯ ಪ್ರತಿಭೆಗೆ ಸ್ಟ್ರೈಕ್ ಲಭಿಸಿದೆ. ಕ್ಷೇತ್ರಕ್ಷಣಾ ವ್ಯೂಹವನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ರಚಿಸಿದ್ದಾರೆ. ಯಾಕೆಂತ ಹೇಳಿದರೆ ಈ ಇಬ್ಬರು ದಾಂಡಿಗರನ್ನು ಕಟ್ಟಿ ಹಾಕುವ ಪ್ರಯತ್ನದಲ್ಲಿದ್ದಾರೆ. ಸ್ಕೈವಾಕ್ ರಿಯಾಜ್ ನಿಖರವಾದ ದಾಳಿಗಾರ, ಎಲ್ಲ ಸ್ಥಿತಿಯಲ್ಲೂ ಎಲ್ಲ ಸಂದರ್ಭದಲ್ಲೂ ಬ್ಯಾಟಿಂಗನ್ನು ಕಡಿವಾಣ ಹಾಕುವಂತಹ ಓರ್ವ ಅತ್ಯುತ್ತಮ ಎಸೆತಗಾರ. ಇಲ್ಲಿ ರಿವರ್ಸ್ಗೆ ಯತ್ನಿಸಿದ್ದಾರೆ. ಉತ್ತಮವಾದಂತಹ ಆಟ, ಚೆಂಡು ಸೀಮಾರೇಖೆಯನ್ನು ದಾಟಿ 4 ಓಟ. ಈ ಎಳೆಯ ಪ್ರತಿಭೆಗೆ ಇಲ್ಲಿ ಮುಳ್ಳಾಗುತ್ತಾ ಇದೆ ರಿಯಾಜ್ ರವರ ಎಸೆತ. ನಿಜಕ್ಕೂ ಅತ್ಯುತ್ತಮವಾದಂತಹ ಆರಂಭವನ್ನು ನೀಡಿದ್ದಾರೆ ಈ ಫಿರೋಜ್ ಹಾಗೂ ಅನುಭವಿ ಇಕ್ಬಾಲ್. ಓವರಿನ 2 ಎಸೆತ ಬಾಕಿ, ಖಾತೆಯಲ್ಲಿ ಜಮೆಯಾಗಿದೆ 12. ನಿಜಕ್ಕೂ ಒಂದು ಅತ್ಯುತ್ತಮ ಭದ್ರ ಬುನಾದಿಯತ್ತ ಸಾಗುತ್ತಾ ಇದೆ ರಿಲಯನ್ಸ್ ಈ ಒಂದು ಸೆಮಿಫೈನಲ್ ಹಣಾಹಣಿಯಲ್ಲಿ. ಇಬ್ಬರು ಆಟಗಾರರನ್ನು ಕಟ್ಟಿ ಹಾಕುವಲ್ಲಿ ಸಂಪೂರ್ಣವಾಗಿ ವಿಫಲರಾಗುತ್ತಾ ಇದ್ದಾರೆ. 12 ಓಟ ಈಗಾಗಲೇ ರಿಲಯನ್ಸ್ ಖಾತೆಯಲ್ಲಿ ಜಮೆಯಾಗಿದೆ. ಆದರೂ ಈ ಎಲ್ಲ ಸ್ಥಿತಿಗತಿಗಳನ್ನು ಅರಿತು ಬಹಳ ಗಾಂಭೀರ್ಯತೆಯಿಂದ ಪಂದ್ಯವನ್ನು ಮುನ್ನಡೆಸಬೇಕಾಗಿದೆ. 12 ಜಮೆಯಾಗಿದೆ, 2 ಎಸೆತ ಬಾಕಿ ಉಳಿದಿರುತ್ತದೆ. ಇದು ಪ್ರಥಮ ಸೆಮಿಫೈನಲ್ ಪಂದ್ಯ. 12 ಖಾತೆಯಲ್ಲಿ. ಸಮಾಲೋಚನೆಯಲ್ಲಿ ಸ್ಕೈವಾಕ್ ತಮ್ಮ ಕ್ಷೇತ್ರಕ್ಷಣೆಯ ತಪ್ಪುಗಳನ್ನು ಸರಿಪಡಿಸಬೇಕಾಗಿದೆ. ತೀರ್ಪುಗಾರರ ಗಮನಕ್ಕೆ ಈ ಪಂದ್ಯಕ್ಕೆ ಸಮಯದ ಮಿತಿ ಇಲ್ಲ. ಯಾಕೆಂತ ಹೇಳಿದರೆ ಇದು ಸೆಮಿಫೈನಲ್ ಪಂದ್ಯ. ಇದು 2 ದಿಗ್ಗಜಗಳ ಕದನ ಕಾದಾಟ ನಡೆಯುತ್ತಾ ಇರುವಂತಹ ಒಂದು ರೋಚಕ ರೋಮಾಂಚನಕಾರಿಯಾದಂತಹ ಪಂದ್ಯ. ಇಲ್ಲಿ ರಿಯಾಜ್ ಎಡಗೈ ದಾಂಡಿಗನಿಗೆ ಅತ್ಯುತ್ತಮವಾದಂತಹ ಎಸೆತ, ರಕ್ಷಣಾತ್ಮಕವಾದಂತಹ ಆಟ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರಕ್ಷಣೆ, ಉತ್ತಮವಾದಂತಹ ಕ್ರಿಕೆಟ್ ಈ ಅಲ್ಫಲಾ ಮೈದಾನದಲ್ಲಿ ಕಂಡು ಬರುತ್ತಾ ಇದೆ. ಬಹಳ ಒಂದು ಅತ್ಯುತ್ತಮವಾದಂತಹ ಪಂದ್ಯ ಇಲ್ಲಿ ನಡೆಯುತ್ತಾ ಇದೆ. ಕೊನೆಯ ಎಸೆತ ಖಾತೆಯಲ್ಲಿ 13. ಕೊನೆಯ ಎಸೆತವನ್ನ ಎದುರಿಸಬೇಕಾಗಿದೆ ಇಕ್ಬಾಲ್. ಇಲ್ಲಿ ಕರಾರುವಕ್ಕಾದಂತಹ ದಾಳಿಗೆ ಒಂದು ಅತ್ಯುತ್ತಮ ಪ್ರತ್ಯುತ್ತರ. ಒಂದು ಸುಲಭದಲ್ಲಿ 2ನೇ ಓಟಕ್ಕೆ ಓಡುತ್ತಾ ಇದ್ದಾರೆ. 2 ಓಟಗಳನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ ಇಬ್ಬರು ದಾಂಡಿಗರು. ಓವರಿನ ಮುಕ್ತಾಯ, ಪ್ರಥಮ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ ಜಮೆಯಾಗಿದೆ. ಒಟ್ಟು ಮೊತ್ತ 15 ಹಾಗೂ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಒಂದು ಅತ್ಯುತ್ತಮವಾದಂತಹ ಭದ್ರ ಬುನಾದಿಯನ್ನ ಹಾಕಿದ್ದಾರೆ ಇಬ್ಬರು ದಾಂಡಿಗರು. ಸಮಾಲೋಚನೆಯಲ್ಲಿ ಇಲ್ಲಿ ಸ್ಕೈವಾಕ್. ಸಮಯದ ಮಿತಿ ಇಲ್ಲ, ಇದು ಸೆಮಿಫೈನಲ್ ಪಂದ್ಯ. ತೀರ್ಪುಗಾರರ ಗಮನಕ್ಕೆ, ಆಟಗಾರರ ಗಮನಕ್ಕೂ. ಎರಡನೇ
ಓವರನ್ನೆಸೆಯಲು ಸ್ವತಃ ಅಬ್ಬು ಯಾನೆ ಸಮೀರ್. ಸಮೀರ್ ಈ ಅಂಡರ್ ಆರ್ಮಿನ ಓರ್ವ ಚಾಣಕ್ಯ ಎಂದರೂ ತಪ್ಪಾಗಲಾರದು. ಎಲ್ಲ ಕ್ಷೇತ್ರದಲ್ಲೂ ಪರಿಣಿತಿಯನ್ನು ಹೊಂದಿರುವಂತಹ ಓರ್ವ ಅದ್ಭುತ ಕ್ರಿಕೆಟಿಗ ಈ ಸಮೀರ್ ಯಾನೆ ಅಬ್ಬು. ಎಡಗೈ ದಾಂಡಿಗನಿಗೆ ಕ್ಷೇತ್ರಕ್ಷಣೆಯಲ್ಲಿ ಬದಲಾವಣೆ. ಪ್ರಥಮ ಓವರ್ ಮುಕ್ತಾಯಕ್ಕೆ 15 ರನ್ನನ್ನು ಪೂರ್ತಿಗೊಳಿಸಿತ್ತು ಇಲ್ಲಿ ರಿಲಯನ್ಸ್. ಕಟ್ಟಿ ಹಾಕುವ ಪ್ರಯತ್ನದಲ್ಲಿದ್ದಾರೆ. ಅದನ್ನ ಮುರಿದುಕೊಂಡು ಮುನ್ನುಗ್ಗಬೇಕಾಗಿದೆ ಇಬ್ಬರು ದಾಂಡಿಗರು. ಸಮೀರ್ ಚಾಣಕ್ಯ, ಕ್ರಿಕೆಟಿನ ಓರ್ವ ಚಾಣಕ್ಯ. ಉತ್ತಮವಾದಂತಹ ಹೊಡೆತ, ಚೆಂಡು ಸೀಮಾರೇಖೆಯನ್ನು ದಾಟಿ ಸಿಕ್ಸರ್. ಇದು ಭರ್ಜರಿ ಸಿಕ್ಸರ್. ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ ಇಲ್ಲಿ ಎಳೆಯ ಪ್ರತಿಭೆ. ನಿಜಕ್ಕೂ ಇದು ಬಲಾಢ್ಯ ಎಸೆತಗಾರನಿಗೆ ಒಂದು ನಿಖರ ಪ್ರತ್ಯುತ್ತರ ಎನ್ನಬಹುದು. ಈ ಮಿಂಚುತ್ತಿರುವ ತಾರೆ ಫಿರೋಜ್ ಬಲ್ಲೆಯ ಒಂದು ಮುಳ್ಳು ಇಲ್ಲಿ ಮುಳ್ಳಾಗುತ್ತಾ ಇದೆ ಸ್ಕೈವಾಕಿಗೆ. ಕಾದು ನೋಡೋಣ. ಮತ್ತೆ ಕ್ಷೇತ್ರಕ್ಷಣೆಯಲ್ಲಿ ಬದಲಾವಣೆ. ಎಲ್ಲದಕ್ಕೂ ಕಡಿವಾಣಕ್ಕೆ ಬೇದಿಯನ್ನ ಭೇದಿಸುತ್ತಿದ್ದಾರೆ ಇಲ್ಲಿ ಫಿರೋಜ್. ರಿಲಯನ್ಸ್ ಕಾಟಿಪಳ್ಳ ಇಂದು ಏನಾಗಿದೆ ಸ್ಕೈವಾಕಿಗೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಮತ್ತೆ ಉತ್ತಮವಾದಂತಹ ಎಸೆತ, ನಿಖರವಾದಂತಹ ದಾಳಿ, ರನ್ಔಟ್ಗೆ ಅವಕಾಶ ಇತ್ತು, ಕೈ ಚೆಲ್ಲಿದ್ದಾರೆ. ಲಗ್ ಬೈ ಅನ್ನುವ ನಿಶಾನೆ. ಒಂದು ಓಟ ಅತಿರಿಕ್ತ ರನ್ ಖಾತೆಯಲ್ಲಿ ಜಮೆಯಾಗಿದೆ 22. ಅತ್ಯುತ್ತಮವಾದಂತಹ ಆರಂಭ ರಿಲಯನ್ಸ್ ಪಾಳಯದಲ್ಲಿ. ಅನುಭವದ ಶಿಖರ ಕ್ರಿಕೆಟಿನ ಚಾಣಕ್ಯ ಅಬ್ಬು. ಇಲ್ಲಿ ಕಾಟಿಪಳ್ಳದ ಅನುಭವಿ ರಿಲಯನ್ಸಿನ ಓರ್ವ ಅತ್ಯುತ್ತಮ ಆಲ್ರೌಂಡರ್ ಇಕ್ಬಾಲ್ ರವರಿಗೆ. ಸಮೀರ್ 3ನೇ ಬಾರಿ ಉತ್ತಮವಾಗಿತ್ತು ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಇದು ಒಂದು ಚಾಣಾಕ್ಷತನದ ಆಟಗಾರಿಕೆ ಅನ್ನಬಹುದು. ಯಾಕಂತ ಹೇಳಿದರೆ ಇಕ್ಬಾಲ್ ಎಷ್ಟರವರೆಗೆ ಕ್ರೀಸ್ನಲ್ಲಿದ್ದರೂ ಕೂಡ ರಿಲಯನ್ಸ್ಗೆ ರನ್ ಗತಿ ಏರಿಸುವ ಸಾಧ್ಯತೆ ಜಾಸ್ತಿಯಾಗಿರುತ್ತದೆ. ಇಲ್ಲಿ ಮತ್ತೆ ಅಬ್ಬು ಎಳೆಯ ಪ್ರತಿಭೆ ಇಲ್ಲಿ ಮಿಂಚುತ್ತಿದ್ದಾರೆ. ಒಂದು ಸುಲಭದಲ್ಲಿ ಮತ್ತೊಂದು ಓಟ. ನಿಜಕ್ಕೂ ಸಮಯ ಸಂದರ್ಭಕ್ಕೆ ತಕ್ಕಂತೆ ಆಡುತ್ತಿದ್ದಾರೆ ಫಿರೋಜ್. ರಿಲಯನ್ಸಿನ ಓರ್ವ ಮಿಂಚುತ್ತಿರುವ ಪ್ರತಿಭೆ, ಬಲ್ಲೆಯ ಮುಳ್ಳು ಇದು ಇಲ್ಲಿ ಮಿಂಚುತ್ತಿದ್ದಾರೆ. ಮತ್ತೆ ಅಬ್ಬು ಉತ್ತಮವಾಗಿ ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಅತ್ಯುತ್ತಮವಾದಂತಹ ಜೊತೆಗಾರಿಕೆ ಖಾತೆಯಲ್ಲಿ ಜಮೆಯಾಗಿದೆ 25. ಕೊನೆಯ ಎಸೆತ ಬಾಕಿ. ಪವರ್ ಪ್ಲೇಯ ಕೊನೆಯ ಎಸೆತ, ಇನ್ನಿಂಗ್ಸಿನ 2ನೇ ಓವರಿನ ಕೊನೆಯ ಎಸೆತ. ಅಬ್ಬು ರಿವತ್ಗೆ ಯತ್ನಿಸಿದ್ದು, ಚೆಂಡು ಬಲಗಡೆಯಲ್ಲಿತ್ತು. ಇಲ್ಲಿ ಇಕ್ಬಾಲ್ ರನ್ಔಟ್ಗೆ ಬಲಿಯಾಗಿದ್ದಾರೆ. ಅಡ್ಡ ಎಸೆತಕ್ಕೆ ಮನವಿಯನ್ನು ಮಾಡಿದ್ರು. ಕೊನೆಯ ಎಸೆತ ಅಡ್ಡ ಚೆಂಡು ಅಥವಾ ಚುಕ್ಕಿ ಎಸೆತವೋ ಎಂಬ ಪ್ರಶ್ನೆ ಇದೆ. 3ನೇ ತೀರ್ಪುಗಾರನ ತೀರ್ಪು ಇನ್ನಷ್ಟೇ ಬರಬೇಕಾಗಿದೆ. ಸ್ಕೈವಾಕ್ ಹಾಗೂ ರಿಲಯನ್ಸ್ ಕಾಟಿಪಳ್ಳ ತಂಡಗಳ ಮಧ್ಯೆ ಈ ಸೆಮಿಫೈನಲ್ ಹಣಾಹಣಿ ನಡೆಯುತ್ತಾ ಇದೆ.
ಅಡ್ಡ ಎಸೆತ ಅನ್ನುವ ನಿಶಾನೆ, ಒಂದು ಓಟ ಅತಿರಿಕ್ತ ರನ್ ಖಾತೆಗೆ. ಇಲ್ಲಿ ಫಿರೋಜ್ ರವರ ಅತ್ಯುತ್ತಮ ವಿಕೆಟ್ ರನ್ಔಟ್ಗೆ ಬಲಿಯಾಗಿದೆ. ಇದು ಇಕ್ಬಾಲ್ ರವರು ಮಾಡಿದಂತಹ ಮಹಾ ತಪ್ಪು ಎಂದರೂ ತಪ್ಪಾಗಲಾರದು. ಯಾಕಂತೇಳಿದರೆ ರಿಲಯನ್ಸ್ ಪಾಳ್ಯದಲ್ಲಿ ಒಂದು ಉತ್ತಮ ಆರಂಭ ಇದೆ. ಈ ಆರಂಭವನ್ನು ಕಟ್ಟಿ ಹಾಕಲು ಮತ್ತೆ ಜೊತೆಯಾಟಗಾರಿಕೆಯನ್ನು ಪಾಲಿಸಬೇಕಾಗಿದೆ ಶಮೀರ್ ಅಲಿ ಹಾಗೂ ಇಕ್ಬಾಲ್. ಮತ್ತೆ ಅಬ್ಬು ಉತ್ತಮವಾಗಿತ್ತು ಎಸೆತ, ಎಡಗಡೆಯಲ್ಲಿತ್ತು ಚೆಂಡು, ಒಂದು ಸುಲಭದಲ್ಲಿ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆಯಲ್ಲಿ ಓವರಿನ ಮುಕ್ತಾಯ. ಬೈಸ್ ಅನ್ನುವ ನಿಶಾನೆ, ಒಂದು ಓಟ ಕ್ಷಮಿಸಿ ದಾಂಡಿನ ಅಂಚಿಗೆ ತಗುಲಿತು. ಇಕ್ಬಾಲ್ ರವರ ಖಾತೆಗೆ ಒಂದು 2 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಜಮೆಯಾಗಿದೆ. ಒಟ್ಟು 27 ಬಹಳ ಒಂದು ಅತ್ಯುತ್ತಮವಾದಂತಹ ಆರಂಭವನ್ನು ನೀಡಿದೆ. ಇದಕ್ಕೆ ಪ್ರಮುಖ ಕಾರಣ ಪ್ರಥಮ ಆ ಆರಂಭಿಕ ದಾಂಡಿಗ ಎಳೆಯ ಪ್ರತಿಭೆ ಫಿರೋಜ್ ರವರ ಆ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸಿತ್ತು. ಇದು ಸೆಮಿಫೈನಲ್ ಪಂದ್ಯ. ಸ್ಕೈವಾಕ್ ಬಲಿಷ್ಠವಾಗಿದೆ ಇಂದು. ಆರಂಭದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ರಿಲಯನ್ಸ್ಗೆ ಸಹಕಾರವನ್ನು ನೀಡಿತು. ಓವರ್ ಥ್ರೋ ಮೂಲಕ 5 ಓಟವನ್ನು ಕೂಡ ನೀಡಿತು. 3ನೇ ಓವರನ್ನು ಸೇಲು ಮತ್ತೆ ರಿಯಾಜ್ ರವರನ್ನು ಕರೆತಂದಿದ್ದಾರೆ ನಾಯಕ. 6 ಓವರ್ಗಳ ಪಂದ್ಯ. ಈ ಪಂದ್ಯಕ್ಕೆ ಯಾವುದೇ ಸಮಯದ ಮಿತಿ ಇರುವುದಿಲ್ಲ. ಯಾಕೆಂತ ಹೇಳಿದರೆ ಇದು ಸೆಮಿಫೈನಲ್ ಹನಾಹನಿ. 24 ಎಸೆತ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿದಿರುತ್ತದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 27. 24 ಎಸೆತ ಇನ್ನು ರಿಲಯನ್ಸ್ ಇನ್ನಿಂಗ್ಸ್ನಲ್ಲಿದೆ. ಆ 24 ಎಸೆತದಲ್ಲಿ ಯಾವ ರೀತಿ ಕಟ್ಟಿ ಹಾಕಬೇಕೆಂಬ ಸಮಾಲೋಚನೆಯಲ್ಲಿದ್ದಾರೆ ಸ್ಕೈವಾಕ್. ಓರ್ವ ಬಲಿಷ್ಠ ಎಸೆತಗಾರ, ಕರಾರುವಕ್ಕಾದಂತಹ ದಾಳಿಗಾರ, ಮೊನಚಾದಂಥ ಎಸೆತವನ್ನು ಎಸೆಯಬಲ್ಲ ಈ ಎಸೆತಗಾರ ರಿಯಾಜ್. ಉತ್ತಮವಾಗಿತ್ತು ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಇದು ಸಮಯ ಸಂದರ್ಭಕ್ಕೆ ತಕ್ಕಂತಹ ಆಟ. ತಂಡದ ಜವಾಬ್ದಾರಿ ಇದೆ ಇಕ್ಬಾಲ್ ರವರ ಹೆಗಲಲ್ಲಿ. ಆ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ರಿಯಾಜ್. ಕೈಯಲ್ಲಿ ಚೆಂಡು, ಇಲ್ಲಿ ಹೊಸ ದಾಂಡಿಗ ಶಮೀರ್ ಅಲಿ, ತಂಡದ ಓರ್ವ ಸವ್ಯಸಾಚಿ ಶಮೀರ್ ಅಲಿ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ರಿಯಾಜ್ 2ನೇ ಬಾರಿ ಉತ್ತಮವಾಗಿತ್ತು ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಭಗೀರಥ ಪ್ರಯತ್ನದಲ್ಲಿದ್ದಾರೆ ಸ್ಕೈವಾಕ್. ಸ್ವಲ್ಪ ಮಟ್ಟಿಗೆ ತಾಳ್ಮೆಯನ್ನು ಕೂಡ ತನ್ನ ಕೈಯಲ್ಲಿರಿಸಿಕೊಂಡು ಸ್ಕೈವಾಕ್ ಸಮಯೋಚಿತ ಎಸೆತಗಾರಿಕೆಯನ್ನು ಮಾಡುತ್ತಿದ್ದಾರೆ. ಸಂದರ್ಭ ಸಿಕ್ಕಿದರೆ ಕಸಿದು ಬಿಡುವೆನು ಎನ್ನುವ ನಿಟ್ಟಿನಲ್ಲಿದ್ದಾರೆ ರಿಯಾಜ್. ಕರಾರುವಕ್ಕಾದಂತಹ ದಾಳಿ ಇಲ್ಲಿ ಇಕ್ಬಾಲ್ ರವರಿಗೆ ಉತ್ತಮವಾಗಿತ್ತು ಎಸೆತ. ಇದು ಚಾಣಾಕ್ಷತನದ ಆಟದ ಪ್ರದರ್ಶನ. ಒಂದು ಸುಲಭದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. ಸ್ಕೈವಾಕ್ ಎದುರಾಳಿ ತಂಡ ಬೃಹತ್ ಮೊತ್ತದತ್ತ ಧಾವಿಸಿದ್ರೂ ಕೂಡ ಅದಕ್ಕೆ ಕಡಿವಾಣ ಹಾಕಲು ಶತಾಯ ಗತಾಯ ಪ್ರಯತ್ನದಲ್ಲಿದೆ. ತಾಳ್ಮೆಯನ್ನು ಕೂಡ ತನ್ನ ಹೆಗಲಲ್ಲಿಟ್ಟುಕೊಂಡು ಚೆಂಡನ್ನ ಎಸೆಯುತ್ತಿದ್ದಾರೆ ಇಲ್ಲಿ ರಿಯಾಜ್. ಮತ್ತೆ ಶಮೀರ್ ಅಲಿ ಅವರಿಗೆ ರಿವರ್ಸ್ಗೆ ಯತ್ನಿಸಿದ್ರು. ಒಂದು ಸುಲಭದಲ್ಲಿ ಪ್ರಯತ್ನದಲ್ಲಿಯೇ ಇದ್ದಾರೆ ರಿಯಾಜ್ ರವರ ಈ ಭಗೀರಥ ಪ್ರಯತ್ನ ನಿಜಕ್ಕೂ ಅವರಿಗೆ ಸಫಲತೆಗೆ ಕಾರಣವಾಗಬಹುದು. ಯಾಕೆಂತ ಹೇಳಿದ್ರೆ ಅವರಲ್ಲಿ ಸಹನೆ ಇದೆ, ತಾಳ್ಮೆ ಇದೆ. ಕೊನೆಯ 2 ಎಸೆತ ಬಾಕಿ ಇದೆ. 31 ಜಮೆಯಾಗಿದೆ. 2 ಎಸೆತ ಬಾಕಿ ಉಳಿದಿರುತ್ತದೆ ರಿಯಾಜ್. ಮತ್ತೆ ಇಕ್ಬಾಲ್ ರವರಿಗೆ ತಾಳ್ಮೆ ಎಂಬುದು ಕ್ರಿಕೆಟಿಗನಿಗೆ ಅತ್ಯುತ್ತಮ ವೆಪನ್ ಆಗಿರುತ್ತದೆ. ಕೊನೆಯ ಎಸೆತ ಬಾಕಿ. ಆರಂಭದಲ್ಲಿ ಫಿರೋಜ್ ಒಂದು ಅತ್ಯುತ್ತಮ ಜೊತೆಗಾರಿಕೆಯನ್ನು ನೀಡಿದರು. ಕೊನೆಯ ಬಾರಿ 31 ಜಮೆಯಾಗಿದೆ. ಕೇವಲ 4 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ರಿಯಾಜ್. ಅತ್ಯುತ್ತಮವಾದಂತಹ ಓವರನ್ನು ಸಂಘಟಿಸಿದ್ದಾರೆ ಇಲ್ಲಿ ರಿಯಾಜ್. ಉತ್ತಮವಾಗಿ ಎಸೆತ, ಮತ್ತೊಂದು ವಿಕೆಟ್ ಗಳಿಸುವ ಸಾಧ್ಯತೆ. ಹೌದು, ಇದು ಆ ಸಹನೆಗೆ, ತಾಳ್ಮೆಗೆ ಸಿಕ್ಕಿದಂತಹ ಫಲ ಎಂದರೂ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಸ್ಕೈವಾಕ್ ವಿಚಲಿತರಾಗಲಿಲ್ಲ. 27 ಜಮೆಯಾಗಿತ್ತು ರಿಲಯನ್ಸ್ ಪಾಳೆಯಕ್ಕೆ. ಆದರೂ ಸ್ಕೈವಾಕ್ ತನ್ನ ತಾಳ್ಮೆಯನ್ನ ಬಿಟ್ಟುಕೊಡದೆ ಯಾವ ರೀತಿ ದಾಂಡುಗಾರಿಕೆಗೆ
ಕಡಿವಾಣ ಹಾಕಬೇಕು ಎಂಬುದನ್ನ ಕಾದು ಕೂತು ರಿಲಯನ್ಸಿನ ಆ ಅನುಭವಿಗೆ ಪೆವಿಲಿಯನ್ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿಗೆ 3 ಓವರ್ಗಳ ಮುಕ್ತಾಯ. 3 ಓವರ್ಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಜಮೆಯಾಗಿದೆ 31 ಮಾತ್ರ. ಕೇವಲ 4 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ ರಿಯಾಜ್. ನಿಜಕ್ಕೂ ಇದು ಶ್ಲಾಘನೀಯ ಎಸೆತಗಾರಿಕೆ. ಆ ಒಂದು ಸ್ಪೆಲ್ ಸ್ಕೈವಾಕಿಗೆ ಬಲವನ್ನು ನೀಡಿದೆ. ಇಲ್ಲಿ 4ನೇ ಓವರನ್ನೆಸೆಯಲು ಮತ್ತೆ ಅನುಭವಿ ಅಬ್ಬು. ಇಕ್ಬಾಲ್ ರವರ ಸ್ಥಾನವನ್ನು ತುಂಬಲು ತಂಡದ ಓರ್ವ ಉದಯೋನ್ಮುಖ ತಾರೆ ಜಮ್ಶೀದ್. ಸ್ಕೈವಾಕ್ ಎಲ್ಲ ಕ್ಷೇತ್ರದಲ್ಲೂ ಕ್ರಿಕೆಟ್ ಅನ್ನ ಅರಿತಂತಹ ಒಂದು ಅತ್ಯುತ್ತಮ ಸಂಘಟಿತ ಹೋರಾಟಗಾರಿಕೆಯ ಈ ಆಟಗಾರರ ತಂಡ ಇಲ್ಲಿ ಸೆಮಿಫೈನಲ್ನ ಹಣಾಹಣಿಯಲ್ಲಿದೆ. ಆರಂಭದ 2 ಓವರ್ಗಳು ರಿಲಯನ್ಸ್ ರನ್ನನ್ನು ಬಾಚಿಕೊಂಡಿದ್ದರೂ ಕೂಡ ಸಹನೆಯನ್ನು ಕಳೆದುಕೊಳ್ಳದೆ ಪಂದ್ಯವನ್ನ ಹಿಡಿತದಲ್ಲಿ ಹಿಡಿಯುವಂತಹ ಎಲ್ಲ ಲಕ್ಷಣಗಳು ಕಂಡುಬರುತ್ತಾ ಇದೆ. ಇಲ್ಲಿ ತಾಳ್ಮೆಯ ಆಟಗಾರಿಕೆ ರಿಲಯನ್ಸ್ಗೆ ಅಗತ್ಯ ಇದೆ. ಕಾದು ನೋಡೋಣ ಅಬ್ಬೂರವರ 6 ಎಸೆತ ಎಷ್ಟರ ಮಟ್ಟಿಗೆ ಎದುರಿಸಲಾಗುತ್ತದೆ. ಉತ್ತಮವಾಗಿತ್ತು ಎಸೆತ, ಚಾಣಾಕ್ಷತನದ ಎಸೆತಗಾರಿಕೆ, ಚುಕ್ಕಿ ಎಸೆತ. ಇದು ಸ್ಕೈವಾಕಿನ ಒಂದು ಶಕ್ತಿಶಾಲಿ ಪ್ರದರ್ಶನ ಎಂದರೂ ತಪ್ಪಾಗಲಾರದು. 5 ಎಸೆತ ಬಾಕಿ ಉಳಿದಿರುತ್ತದೆ. ಶಮೀರ್ ಅಲಿ ತಂಡದ ರನ್ ಗತಿ ವೇಗಕ್ಕೆ ಚಾಲನೆ ನೀಡುತ್ತಾರೋ ಎಂಬುದು ಇಲ್ಲಿ ಕಾತರ. ಶಮೀರ್ ಮತ್ತೆ ಉತ್ತಮವಾಗಿತ್ತು ಎಸೆತ, ಮಿಂಚಿನ ಗತಿಯ ಓಟ, ನಿಜಕ್ಕೂ ಅತ್ಯುತ್ತಮವಾದಂತಹ ಓಟ. ಅಡ್ಡ ಎಸೆತ ಅನ್ನುವ ನಿಶಾನೆ 1+1 ಮತ್ತೆ ಅದೃಷ್ಟ ರಿಲಯನ್ಸ್ ಪಾಳಯಕ್ಕೆ. ಈ ಒಂದು ಇತರ ರನ್ ಖಾತೆಗಳು ನಿಜಕ್ಕೂ ಅದೃಷ್ಟವಾಗಿದೆ ರಿಲಯನ್ಸ್ ಪಾಳಯಕ್ಕೆ. ಯಾಕೆಂತ ಹೇಳಿದ್ರೆ ಎದುರಾಳಿ ಸ್ಕೈವಾಕ್ ಯಾವುದೇ ಗಳಿಗೆಯಲ್ಲೂ ಪಂದ್ಯವನ್ನು ಹಿಡಿಯುವ ಹಿಡಿತದಲ್ಲಿರುವಂತಹ ಎಲ್ಲ ಸಾಮರ್ಥ್ಯವುಳ್ಳಂತಹ ತಂಡ ಸ್ಕೈವಾಕ್. ಇಲ್ಲಿ ಉತ್ತಮವಾಗಿತ್ತು ಎಸೆತ, ಎಸೆತಕ್ಕೆ ತಕ್ಕ ಉತ್ತರ ಜಮ್ಶೀದ್. ಉದಯೋನ್ಮುಖ ತಾರೆ, ರಿಲಯನ್ಸಿನ ಬೆನ್ನೆಲುಬು, ಓರ್ವ ಸವ್ಯ ಸಾಚಿ ಕೂಡ. ಒಂದು ಸುಲಭದಲ್ಲಿ 34 ಖಾತೆಯಲ್ಲಿ ಶಮೀರ್ ಮತ್ತೆ ಶಮೀರ್ ಅಲಿ ರವರಿಗೆ 3ನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಉತ್ತಮವಾಗಿತ್ತು ಎಸೆತ, ನಿಜಕ್ಕೂ ಒಂದು ಆಕರ್ಷಣೀಯ ಶೈಲಿಯ ಹೊಡೆತ. ಈ ಹೊಡೆತ ಒಂದು ಸುಲಭದಲ್ಲಿ ಲಭಿಸಿದೆ ಶಮೀರ್ ಅಲಿ ರವರಿಗೆ. ನಾಲ್ಕನೇ ಬಾರಿ ಶಮೀರ್ ಜಮ್ಶೀರ್ ಅವರಿಗೆ ಉತ್ತಮವಾಗಿತ್ತು ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಓವರ್ ಥ್ರೋಗೆ ಮತ್ತೊಂದು ಅವಕಾಶ ಇತ್ತು, ಆದರೆ ಕ್ಷೇತ್ರರಕ್ಷಕ ಅಲ್ಲಿ ಮೌಜೂದ್. ಒಂದಕ್ಕಷ್ಟೇ ಅವಕಾಶವನ್ನು ನೀಡಿದ್ದಾರೆ. 2 ಎಸೆತ ಬಾಕಿ, ಖಾತೆಯಲ್ಲಿ ಜಮೆಯಾಗಿದೆ 36. ಸ್ವಲ್ಪ ಮಟ್ಟಿಗೆ ಚೇತರಿಕೆಯಲ್ಲಿದೆ ರಿಲಯನ್ಸ್. 5ನೇ ಬಾರಿ ಅಬ್ಬು ಶಮೀಲ್ ಅವರಿಗೆ ಉತ್ತಮವಾಗಿತ್ತು ಎಸೆತ, ದಾಂಡಿಗನನ್ನು ವಂಚಿಸಿದೆ ಚೆಂಡು. ಇದು ಅಬ್ಬೂರವರ ಕೈಚಳಕ, ಇದು ಅಬ್ಬೂರವರ ಕೈಚಳಕ. ಯಾವುದೇ ಸಂದರ್ಭವಿದ್ರೂ ಪಂದ್ಯವನ್ನು ಕಸಿದುಕೊಳ್ಳುವ ಎಲ್ಲ ಚಾಕಚಕ್ಯತೆ ಇವರಲ್ಲಿದೆ. ಆದರೂ ಇದನ್ನೆಲ್ಲ ಅರಿತು ರಿಲಯನ್ಸ್ ಇವರಿಗೆ ಪ್ರತಿರೋಧವನ್ನು ನೀಡಬೇಕಾಗಿದೆ. ಕೊನೆಯ ಬಾರಿ ಶಮೀಲ್ ಚೆಂಡನ್ನು ಎದುರಿಸಬೇಕಾಗಿದೆ. ಒಂದು ರೋಚಕ ರೋಮಾಂಚನಕಾರಿಯತ್ತ ಧಾವಿಸ್ತಾ ಇದೆ ಈ ಸೆಮಿಫೈನಲ್. ಉತ್ತಮವಾಗಿತ್ತು ಎಸೆತ, ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ, ಆದರೆ 2ಕ್ಕೆ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮೌಜೂದ್ ಶಮೀರ್. ಓವರಿನ ಮುಕ್ತಾಯ 37 ಜಮೆಯಾಗಿದೆ 4 ಓವರುಗಳ ಮುಕ್ತಾಯಕ್ಕೆ. ಬಹಳ ಒಂದು ಅತ್ಯುತ್ತಮ ರನ್ ಧಾರಣೆಯನ್ನು ಹೊಂದಿದ್ರೂ ಕೂಡ ಇನ್ನು 12 ಎಸೆತ ಬಾಕಿ ಉಳಿದಿರುತ್ತದೆ. ಈ 12 ಎಸೆತ ರಿಲಯನ್ಸಿಗೆ ದೊಡ್ಡ ಮೊತ್ತ ಪ್ರೇರಿಸುವ ಅವಕಾಶ ಇದೆ. ಕಾದು ನೋಡೋಣ ಇದಕ್ಕೆ ಕಡಿವಾಣ ಹಾಕುತ್ತಾರೋ ಎಂಬುದನ್ನು. ತನ್ವೀರ್ ಬಹಳಷ್ಟು ಪಂದ್ಯವನ್ನಾಡಿದಂತಹ ಅನುಭವ ಇವರಲ್ಲಿದೆ. NM ಮಂಗಳೂರು ತಂಡದ ಓರ್ವ ಅತ್ಯುತ್ತಮ ಎಸೆತಗಾರ. ಈ ಎಡಗೈ ಮೋಡಿಗಾರನಿಗೆ ಯಾವ ರೀತಿ ಮೋಡಿಯಾಗುತ್ತಾರೋ ಅಥವಾ ಆ ಮೋಡಿಗೆ ತನ್ನ ಬ್ಯಾಟಿಂಗ್ ಮೋಡಿಯನ್ನು ನೀಡುತ್ತಾರೋ ಎಂಬುದನ್ನು ಇಲ್ಲಿ ಕಾತರದಿಂದ ಕಾಯಬೇಕಾಗಿದೆ. ಇದು ಸೆಮಿಫೈನಲ್ ಹನಾಹನಿ.
ಪ್ರಥಮ ಎಸೆತ ಚುಕ್ಕಿ ಎಸೆತ. ತೀರ್ಪುಗಾರನಿಗೂ ತೀರ್ಪು ನೀಡಲಾಗದಂತಹ ಒಂದು ಎಸೆತಗಾರಿಕೆ. ಇದು ತನ್ವೀರ್ ಅವರ ಕೈಚಲಕ. ಶಮೀಲನಿಗೆ ತಕ್ಕ ಕ್ಷೇತ್ರಕ್ಷಣ ವ್ಯೂಹವನ್ನು ರಚಿಸಿದ್ದಾರೆ. ದಾಂಡಿಗನನ್ನು ಕಟ್ಟಿ ಹಾಕಲು ಭಗೀರಥ ಪ್ರಯತ್ನದಲ್ಲಿದ್ದಾರೆ. ಈ ಎಲ್ಲ ಕಟ್ಟನ್ನು ಬಿಡಿಸಬೇಕಾಗಿದೆ ಶಮೀಲ್. ಮತ್ತೊಮ್ಮೆ ಇಲ್ಲಿ ತನ್ನು ಉತ್ತಮವಾಗಿತ್ತು ಎಸೆತ. ರಿವರ್ಸ್ಗೆ ಯತ್ನಿಸಿದ್ರು ಒಂದು ಸುಲಭದಲ್ಲಿ. ಎರಡನೇ ಓಟಕ್ಕೆ ಖಂಡಿತ ಅವಕಾಶ ಇಲ್ಲ. ಯಾಕಂತ ಹೇಳಿದರೆ ಎದುರಾಳಿ ಸ್ಕೈವಾಕ್ ಬಲಿಷ್ಠ ಆಟಗಾರನೊಳಗೊಂಡಂತಹ ತಂಡ. 11 ಎಸೆತ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿದಿರುತ್ತದೆ. ಖಾತೆಯಲ್ಲಿ ಜಮೆಯಾಗಿದೆ 38. ಮೂರನೇ ಬಾರಿ ತನ್ವೀರ್ ಉತ್ತಮವಾಗಿತ್ತು ಎಸೆತ. ಮತ್ತೊಂದು ವಿಕೆಟ್ ರನ್ಔಟ್. ಇದು 3ನೇ ರನ್ಔಟ್. ರಿಲಯನ್ಸ್ ಒಂದು ಅತ್ಯುತ್ತಮ ರನ್ ಧಾರಣೆಯನ್ನು ಹೊಂದಿದ್ರೂ ಕೂಡ ಇಲ್ಲಿ ಕೊನೆಯ ಗಳಿಗೆಯಲ್ಲಿ ಎಡಗುತ್ತಾ ಇದೆ. ಇದನ್ನೆಲ್ಲ ಬಹಳ ಸುಸೂತ್ರವಾಗಿ ನಿಭಾಯಿಸುವಲ್ಲಿ ಸಫಲರಾಗುತ್ತಾ ಇದ್ದಾರೆ ಸ್ಕೈವಾಕ್. ಯಾಕಂತ ಹೇಳಿದರೆ ಸ್ಕೈವಾಕಿನ 11 ಆಟಗಾರರು ಕೂಡ ಅದೆಷ್ಟೋ ಪಂದ್ಯವನ್ನಾಡಿದಂತಹ ಅನುಭವಿಗಳು. ಈ ಅನುಭವಿಗಳ ಮುಂದೆ ಈ ಎಳೆಯ ಪ್ರತಿಭೆಗಳು ಸೆಣಸಾಡುತ್ತಾ ಇದೆ. ಕೆಲವು ತಪ್ಪುಗಳು ಅವರಿಗೆ ಅರಿಯದೆ ಸಂಭವಿಸುತ್ತಾ ಇದೆ. ಆದರೂ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸ್ಕೈವಾಕ್ ಅನ್ನು ಎದುರಿಸಬೇಕಾಗಿದೆ ರಿಲಯನ್ಸ್ ಕಾಟಿಪಳ್ಳ. 4ನೇ ಬಾರಿ ತನ್ನು ಎಸೆದಂತಹ 3 ಎಸೆದ ಕೇವಲ 1 ಓಟ ಮಾತ್ರ ಲಭಿಸಿದೆ. ಇಲ್ಲಿ ಪ್ರತಿ ಎಸೆತಕ್ಕೂ 1 ಓಟ ಗಳಿಸುವ ಅವಕಾಶವನ್ನು ಕಲ್ಪಿಸಬೇಕಾಗಿದೆ ರಿಲಯನ್ಸ್ ಕಾಟಿಪಳ್ಳ ತನ್ನ ತಂಡವನ್ನು ಚೇತರಿಸಿಕೊಳ್ಳಲು. ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ, ಸಂದರ್ಭಕ್ಕೆ ತಕ್ಕಂತಹ ಆಟ. ಒಂದು ಸುಲಭದಲ್ಲಿ 2ನೇ ಓಟಕ್ಕೆ ಅವಕಾಶವನ್ನು ನೀಡಲಿಲ್ಲ ಕ್ಷೇತ್ರರಕ್ಷಕ. ಕೊನೆಯ 2 ಎಸೆತ ಬಾಕಿ. 39 ಖಾತೆಯಲ್ಲಿ ಜಮೆಯಾಗಿದೆ. ಸೈಫ್ ಮುಂದಿನ ದಾಂಡಿಗ. ಹೊಸ ದಾಂಡಿಗನಿಗೆ ಮತ್ತೆ ಕ್ಷೇತ್ರರಕ್ಷಣೆಯಲ್ಲಿ ಬದಲಾವಣೆ, ಬಹಳಷ್ಟು ಬದಲಾವಣೆ. ಈ ಬದಲಾವಣೆಯಲ್ಲಿ ಸಫಲರಾಗುತ್ತಾ ಇದ್ದಾರೆ ಸ್ಕೈವಾಕ್. ಯಾಕಂತ ಹೇಳಿದರೆ ಅವರಿಗೆ ಅರಿವಿದೆ, ಯಾವುದೇ ರನ್ ಮೊತ್ತಗಳಿರಲಿ ಆದರೆ ಪಂದ್ಯವನ್ನು ಕಸಿದುಕೊಳ್ಳುವ ಚಾಣಾಕ್ಷತನತೆ ಅವರಲ್ಲಿದೆ. ಯಾಕಂತ ಹೇಳಿದರೆ ಅದೆಷ್ಟೋ ಪಂದ್ಯಗಳನ್ನು ಆಡಿದಂತಹ ಅನುಭವಿಗಳು ಇವರು. ಇಲ್ಲಿ ಸೈಫ್ರವರಿಗೆ ತನ್ನು 5ನೇ ಎಸೆತವನ್ನು ಎಸೆಯಬೇಕಾಗಿದೆ. ತನ್ವೀರ್ ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ರನ್ಔಟ್ಗೆ ಅವಕಾಶ ಇದೆ ಆದರೆ ಸುಸ್ಥಿತಿಯಲ್ಲಿ ಸೈಫ್. ಕೊನೆಯ ಎಸೆತ ಬಾಕಿ. ಖಾತೆಯಲ್ಲಿ ಜಮೆಯಾಗಿದೆ ಒಟ್ಟು 40. ಇದು 5ನೇ ಓವರ್ ಚಾಲ್ತಿಯಲ್ಲಿ 40 ಜಮೆಯಾಗಿದೆ. ತನ್ವೀರ್ ಕೊನೆಯ ಎಸೆತ ಬಾಕಿ. ಜಮ್ಶೀರ್ ಅವರಿಗೆ ಉತ್ತಮವಾಗಿತ್ತು ಎಸೆತ. ರನ್ಔಟ್ಗೆ ಸುಲಭದ ಅವಕಾಶ ಇತ್ತು, ಇಲ್ಲ ಕೈ ಚೆಲ್ಲಿದ್ದಾರೆ. ಒಂದಕ್ಕಷ್ಟೇ ಅವಕಾಶ. ಎದುರಾಳಿ ಸ್ಕೈವಾಕ್ ಮರೆಯುವಂತಿಲ್ಲ. ಓವರಿನ ಮುಕ್ತಾಯ. 5 ಓವರ್ಗಳ ಮುಕ್ತಾಯಕ್ಕೆ ರಿಲಯನ್ಸ್ ಕಾಟಿಪಳ್ಳ ಖಾತೆಯಲ್ಲಿ ಒಟ್ಟು ಮೊತ್ತ 41 ಹಾಗೂ 3 ರನ್ಔಟ್ ಮೂಲಕ. ಕೊನೆಯ ಓವರನ್ನೆಸೆಯಲು ಸ್ಕೈವಾಕ್ ಸಮಾಲೋಚನೆಯ ನಂತರ ಅಫ್ರಿದಿರವರನ್ನು ಕರೆತಂದಿದ್ದಾರೆ. ಕೃಷ್ಣಾಪುರದ ಓರ್ವ ಉದಯೋನ್ಮುಖ ತಾರೆ ಈ ಅಫ್ರಿದಿ. ಇಲ್ಲಿ ಸವ್ಯಸಾಚಿ ಶಂಶೀರ್ ಅವರಿಗೆ ಎತ್ತಿ ಹೊಡೆಯುವ ಯತ್ನದಲ್ಲಿದ್ದರು. ಇದು ನಷ್ಟದ ಸಂಖ್ಯೆ. ಯಾಕಂತ ಹೇಳಿದರೆ
ರಿಲಯನ್ಸ್ ಈಗಾಗಲೇ ಒಂದು ಅತ್ಯುತ್ತಮ ರಂಧಾರಣೆಯನ್ನು ಹೊಂದಿದೆ. ತನಗೆ ಬೇಕಾದದ್ದನ್ನು ಮಾತ್ರ ಇಲ್ಲಿ ಮಾಡಬೇಕಾಗಿದೆ. ಆದರೆ ಎದುರಾಳಿ ಸ್ಕೈವಾಕ್ ಎಂಬುದನ್ನು ಮರೆಯುವಂತಿಲ್ಲ. ಯಾಕಂತೇಳಿದರೆ ಅಬ್ಬು ಅನ್ನುವ ಆ ಚಾಣಕ್ಯ ಮೈದಾನದ ಒಳಭಾಗದಲ್ಲಿರುವಾಗ ಸಹನೆ ತಾಳ್ಮೆ ಅತ್ಯಗತ್ಯ ಇದೆ. ಇಲ್ಲಿ ಅಫ್ರಿದಿ ಎರಡನೇ ಬಾರಿ ಜಮ್ಶೀರ್ ಅವರಿಗೆ ಉತ್ತಮವಾದಂತಹ ಆಟದ ಪ್ರದರ್ಶನ. ಒಂದು ಸುಲಭದಲ್ಲಿ ಎರಡನೆಯ ಓಟಕ್ಕೆ ಓಡುತ್ತಾ ಇದ್ದಾರೆ. ಇಲ್ಲಿ 2 ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. 3ನೇ ಓಟಕ್ಕೆ ಇಲ್ಲಿ ಓಡುತ್ತಾ ಇದ್ದಾರೆ. ಇಲ್ಲಿ 3 ಓಟಗಳನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ನಿಜಕ್ಕೂ ಒಂದು ಮಿಂಚಿನ ಗತಿಯ ಓಟ. 2 ವಿಕೆಟ್ಗಳ ಮಧ್ಯೆ ಉತ್ತಮ ಹೊಂದಾಣಿಕೆಯ ಆಟ ಓಟ. ಇಲ್ಲಿ ರಿಲಯನ್ಸ್ನ ಈ 2 ದಾಂಡಿಗರ ಮೂಲಕ 3 ಓಟವನ್ನ ಖಂಡಿತವಾಗಿ ಇದೊಂದು ಅದೃಷ್ಟ ಎಂದರೂ ತಪ್ಪಾಗಲಾರದು. ಇವರಲ್ಲಿ ಬೆವರಿದೆ, ಇವರಲ್ಲಿ ಆ ಕಾಠಿಣ್ಯದ ಪರಿಶ್ರಮ ಇದೆ. ರಿಲಯನ್ಸ್ ಈ ಪಂದ್ಯವನ್ನ ಗೆಲ್ಲಲು ಕೂಡ ಪ್ರಯತ್ನಿಸ್ತಾ ಇದೆ. ಖಾತೆಯಲ್ಲಿ ಜಮೆಯಾಗಿದೆ 44. ಅಫ್ರಿದಿ ಕಟ್ಟಿ ಹಾಕಬೇಕಾಗಿದೆ ಇಲ್ಲಿ ದಾಂಡಿಗಾರರನ್ನ. ಅಫ್ರಿದಿ ಮತ್ತೊಮ್ಮೆ ಉತ್ತಮವಾಗಿತ್ತು ಎಸೆತ. ದಾಂಡಿನ ಅಂಚಿಗೆ ತಗಲಿತು ಚೆಂಡು. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರರಕ್ಷಣೆ ರಿಯಾಜ್ ರವರಿಂದ. ಒಂದಕ್ಕಷ್ಟೇ ಅವಕಾಶ. ಖಾತೆಯಲ್ಲಿ ಜಮೆಯಾಗಿದೆ 45. ಇನ್ನಿಂಗ್ಸಿನ 3 ಎಸೆತ ಬಾಕಿ ರಿಲಯನ್ಸ್ ಕಾಟಿಪ್ಪಳ್ಳ ತಂಡಕ್ಕೆ. ಕಾದು ನೋಡೋಣ ಅಫ್ರಿದಿ ತನ್ನ ಆ ಮೊಣಚಾದಂತಹ ಎಸೆತಗಾರಿಕೆಯನ್ನ ಯಾವ ರೀತಿ ನಿಭಾಯಿಸುತ್ತಾರೋ ಎಂಬುದನ್ನು, ಅಥವಾ ಜಮ್ಸಿ ಅನ್ನುವ ಈ ರಿಲಯನ್ಸಿನ ಸವ್ಯಸಾಚಿ ತನ್ನ ರನ್ಗತಿ ವೇಗಕ್ಕೆ ಕೈ ಹಾಕುತ್ತಾರೋ ಎಂಬುದನ್ನು. 4ನೇ ಬಾರಿ ಉತ್ತಮವಾಗಿತ್ತು ಎಸೆತ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತಹ ಆಟ. ಒಂದು ಸುಲಭದಲ್ಲಿ ಒಂದಕ್ಕಷ್ಟೇ ಅವಕಾಶವನ್ನು ನೀಡಿದ್ದಾರೆ. ಅತ್ಯುತ್ತಮ ಕ್ಷೇತ್ರರಕ್ಷಣೆ ಅಲ್ಲಿ ಸ್ಕೈವಾಕ್ ತಂಡದಿಂದ. 2 ಎಸೆತ ಬಾಕಿ 46 ಖಾತೆಯಲ್ಲಿ. ಉತ್ತಮ ರಂಧಾರಣೆ ಇದೆ. ಆದರೂ ಎದುರಾಳಿ ಸ್ಕೈವಾಕ್ ಎಂಬುದನ್ನು ಮರೆಯುವಂತಿಲ್ಲ. ಮತ್ತೆ ಅಫ್ರಿದಿ ಸೈಫ್ ರವರಿಗೆ ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಒಂದಕ್ಕಷ್ಟೇ ಅವಕಾಶ ಇಲ್ಲಿ ಕ್ಷೇತ್ರರಕ್ಷಕ ಚುರುಕಿನ ಕ್ಷೇತ್ರರಕ್ಷಣೆ. ಕೊನೆಯ ಎಸೆತ ಬಾಕಿ. ಖಾತೆಯಲ್ಲಿ ಜಮೆಯಾಗಿದೆ ರಿಲಯನ್ಸ್ 47. ಕೊನೆಯ ಎಸೆತ ಇನ್ನಿಂಗ್ಸಿನ ಸೆಮಿಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸಿನ ಕೊನೆಯ ಎಸೆತ ರಿಲಯನ್ಸ್ ಹಾಗೂ ಸ್ಕೈವಾಕ್ ತಂಡಗಳ ಮಧ್ಯೆ ನಡೆಯುತ್ತಾ ಇದೆ. 47 ಖಾತೆಯಲ್ಲಿ ಜಮೆಯಾಗಿದೆ. ಕಾದು ನೋಡೋಣ ಅಫ್ರಿದಿ ಜಮ್ಶೀರ್ ಅವರಿಗೆ. ಓರ್ವ ಅತ್ಯುತ್ತಮ ಸವ್ಯಸಾಚಿ ಜಮ್ಶಿ. ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ 2ನೇ ಓಟಕ್ಕೆ ಅಲ್ಲಿ ಅವಕಾಶವನ್ನು ನೀಡಲಿಲ್ಲ ಗೂಟರಕ್ಷಕ. ಔಟ್ ಅನ್ನುವ ನಿಶಾನೆ. 4 ವಿಕೆಟ್ ರನ್ಔಟ್ ಮೂಲಕ ಕಳೆದುಕೊಂಡರೂ ಕೂಡ ರಿಲಯನ್ಸ್ ಅತ್ಯುತ್ತಮ ರಂಧಾರಣೆಯನ್ನು ಹೊಂದಿದೆ. ಖಾತೆಯಲ್ಲಿ ಜಮೆಯಾಗಿದೆ 48. 49 ರನ್ನಿನ ಆ ಬೃಹತ್ ಮೊತ್ತವನ್ನು ಹಿಮ್ಮೆಟ್ಟಬೇಕಾಗಿದೆ ಸ್ಕೈವಾಕ್. ಇಲ್ಲಿ ಸಮಾಲೋಚನೆ ಬೇಕಾಗಿದೆ, ತಾಳ್ಮೆ ಬೇಕಾಗಿದೆ, ಚಾಣಾಕ್ಷತೆ ಬೇಕಾಗಿದೆ. ಅನುಭವದ ಆ ಅನುಭವಿ ಮಾತುಗಳನ್ನು ಗಮನವಿಟ್ಟು ಕೇಳಬೇಕಾಗಿದೆ ರಿಲಯನ್ಸ್ಗೆ. ಯಾಕಂತ ಹೇಳಿದ್ರೆ ಎದುರಾಳಿ ತಂಡ ಸ್ಕೈವಾಕ್ ಅನ್ನ ಕಟ್ಟಿ ಹಾಕಬೇಕಾಗಿದೆ. ಕಟ್ಟಿ ಹಾಕುವ ಎಲ್ಲ ಜೋಶ್ಗಳಿದ್ರೂ ಆ ಜೋಶಿನಲ್ಲಿ ಹೋಶಂತೂ ಅತ್ಯಗತ್ಯ ಇದೆ. ಕಾದು ನೋಡೋಣ ಇಲ್ಲಿ ಈ ಪಂದ್ಯ ಯಾವ ರೀತಿ ಮುಕ್ತಾಯವಾಗುತ್ತದೆ ಎಂಬುದನ್ನು.
ಸ್ಕೈವಾಕಿನ ಆರಂಭಿಕ ಆಟಗಾರರ ಆಗಮನವಾಗಿದೆ. ಸ್ಟ್ರೈಕರ್ ಆನ್ ಕಡೆಯಲ್ಲಿ ನಿಜಾಮ್ ಹಾಗೂ ನಾನ್ ಸ್ಟ್ರೈಕರ್ ಆನ್ ಕಡೆಯಲ್ಲಿ ರಿಯಾಜ್. ಆರಂಭಿಕ ಎಸೆತವನ್ನು ಎಸೆಯಲು ರಿಲಯನ್ಸ್ ಕಡೆಯಿಂದ ಅಫ್ತಲ್. ಕ್ಷೇತ್ರಕ್ಷಣ ವ್ಯೂಹವನ್ನು ರಚಿಸಬೇಕಾಗಿದೆ. ಯಾವ ರೀತಿ ರಚಿಸಬೇಕೆನ್ನುವ ಚಿಂತೆಯಲ್ಲಿದ್ದಾರೆ ರಿಲಯನ್ಸ್. ಯಾಕಂತ ಹೇಳಿದರೆ ಎದುರಾಳಿ ಸ್ಕೈವಾಕಿನ ಈ 11 ಆಟಗಾರರು ಕ್ರಿಕೆಟಿನ ಪರಿಣಿತಿಯನ್ನು ಹೊಂದಿರುವಂತಹ ಆಟಗಾರರು. ಅದರಲ್ಲೂ ನಿಜಾಮ್ ಬಹಳಷ್ಟು ಬಾರಿ ರಿಲಯನ್ಸಿಗೆ ಸಿಂಹ ಸ್ವಪ್ನರಾದಂತಹ ಓರ್ವ ಆಟಗಾರ. ಇಲ್ಲಿ ನಿಜಾಮ್ರವರನ್ನು ಕಟ್ಟಿ ಹಾಕಲೇಬೇಕಾಗಿದೆ. ರಿಲಯನ್ಸ್ ತಂಡದ ಮೊತ್ತ ಅಷ್ಟು ಉತ್ತಮವಾಗಿದ್ದರೂ ಕೂಡ ಎದುರಾಳಿ ತಂಡ ಬಹಳಷ್ಟು ಅತ್ಯುತ್ತಮವಾಗಿದೆ. ಎಳೆಯ ಪ್ರತಿಮೆಗಳನ್ನು ಒಳಗೊಂಡಂತಹ ತಂಡ ಈ ಅನುಭವಿಗಳೊಂದಿಗೆ ಸೆಣಸಾಡುತ್ತಾ ಇದೆ ಚಾಂಪಿಯನ್ಸ್ ಪಟ್ಟವನ್ನೇರಲು. ಇದು ಸೆಮಿಫೈನಲ್ ಹಣಾಹಣಿ. ಅಫ್ತಲ್ ಕ್ಷೇತ್ರರಕ್ಷಕರ ವ್ಯೂಹವನ್ನು ಇಲ್ಲಿ ಬದಲಾಯಿಸ್ತಾ ಇದ್ದಾರೆ. ತೀರ್ಪುಗಾರರು ದಯವಿಟ್ಟು ನಾಯಕರ ಗಮನಕ್ಕೆ ನೀಡಬೇಕು. ಸಮಯದ ಅವಕಾಶವನ್ನು ದುರುಪಯೋಗ ಮಾಡಬಾರದು. ಅಫ್ತಲ್ ಇನ್ನಿಂಗ್ಸ್ನ ಪ್ರಥಮ ಓವರಿನ ಪ್ರಥಮ ಎಸೆತ. ಎದುರಿಸಿ ಆಡುವ ಆಟಗಾರ ಹೊಡಬಡಿಯ ದಾಂಡಿಗ ನಿಜಾಮ್ರವರಿಗೆ ರಿವರ್ಸ್ಗೆ ಯತ್ನಿಸಿದರು. ನಿಜಾಮ್ ಸಫಲರಾಗಿದ್ದಾರೆ. ಚೆಂಡು ಸೀಮಾರೇಖೆಯನ್ನು ಧಾವಿಸಿದೆ. ಈ ಮೊದಲೇ ಹೇಳಿದೆ, ಇದು ಸ್ಕೈವಾಕ್. ಯಾವುದೇ ಸಂದರ್ಭದಲ್ಲೂ ಪಂದ್ಯವನ್ನು ಕಸಿದುಕೊಳ್ಳುವಂತಹ ಚಾಕಚಕ್ಯತೆ ಉಳ್ಳಂತಹ ಒಂದು ಅದ್ಭುತ ಬಲಿಷ್ಠ ತಂಡ. ಇಲ್ಲಿ ರಿಲಯನ್ಸಿನ ಪ್ರತಿಭೆಗಳು, ಎಳೆಯ ಪ್ರತಿಭೆಗಳು ಇವರೊಂದಿಗೆ ಸೆಣಸಾಡುವಾಗ ತಾಳ್ಮೆ, ಸಹನೆ, ಬುದ್ಧಿ ಎಲ್ಲವನ್ನೂ ಕೂಡ ಉಪಯೋಗಿಸಬೇಕಾಗಿದೆ. ಆರಂಭದ ಎಸೆತದಲ್ಲಿ ಬೌಂಡರಿಯನ್ನು ಬಾರಿಸಿದ್ದಾರೆ, ಬಿಸಿ ಮುಟ್ಟಿಸಿದ್ದಾರೆ ನಿಜಾಮ್. ತನ್ನ ಆ ಕೆಂಪು ಹ್ಯಾಟನ್ನು ಯಾವತ್ತು ಇದ್ರೂ ಇದು ಡೇಂಜರ್ ಅನ್ನುವ ನಿಶಾನೆಯನ್ನು ನೀಡುತ್ತಿದ್ದಾರೆ ನಿಜಾಮ್. ಕಾದು ನೋಡೋಣ. ಅಫ್ತಲ್ ಮೊನಚಾದಂತಹ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಗೂಟ ರಕ್ಷಕ ಹಿಡಿಯುವಲ್ಲಿ ಸಂಪೂರ್ಣ ವಿಫಲರಾಗಿದ್ದರೂ ಕೂಡ ಅಡ್ಡ ಎಸೆತ ಅನ್ನುವಂತಹ ನಿಶಾನೆ. 5 ಓಟ 1 ಎಸೆತದಲ್ಲಿ ಬಿಟ್ಟುಕೊಟ್ಟಿದ್ದರೂ ಕೂಡ ಉತ್ತಮ ರನ್ಧಾರಣೆಯನ್ನು ಹೊಂದಿದೆ. ಇಲ್ಲಿ ನಿಜಾಮ್ರವರನ್ನು ಕಟ್ಟಿ ಹಾಕಬೇಕಾಗಿದೆ ಅಫ್ತಲ್ ತನ್ನ ಮೊನಚಾದಂತಹ ಎಸೆತಗಾರಿಕೆ ಕೈ ನೀಡಬೇಕಾಗಿ. ಇಲ್ಲಿ ಮತ್ತೊಂದು ಅಡ್ಡ ಎಸೆತ. ಹೌದು, ಲಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಲಯವನ್ನು ಕಂಡುಕೊಳ್ಳಬೇಕಾಗಿದೆ, ನಿಭಾಯಿಸಬೇಕಾಗಿದೆ ತನ್ನ ಜವಾಬ್ದಾರಿಯನ್ನು ಅಫ್ತಲ್. 7 ಓಟ ಇಲ್ಲಿ ಲಭಿಸಿದೆ. ಕ್ಷಮಿಸಿ, 6 ಓಟ. ಅಫ್ತಲ್ ಮತ್ತೊಮ್ಮೆ ನಿಜಾಮ್ರವರಿಗೆ. ಪವರ್ ಪ್ಲೇ ಉತ್ತಮವಾಗಿತ್ತು. ಎಸೆತ ಅಷ್ಟೇ ಉತ್ತಮವಾದಂತಹ ಆಟ. ಒಂದು ಸುಲಭದಲ್ಲಿ 2ನೇ ಓಟಕ್ಕೆ ಓಡ್ತಾ ಇದ್ದಾರೆ. 2 ಓಟವನ್ನು ಕೂಡ ಪೂರ್ತಿಗೊಳಿಸಿದ್ದಾರೆ. ಬಹಳ ಒಂದು ಅತ್ಯುತ್ತಮವಾದಂತಹ ಆಟದ ಪ್ರದರ್ಶನ. ಇಲ್ಲಿ ನಿಜಾಮ್ ಕ್ಷೇತ್ರರಕ್ಷಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗುತ್ತಾ ಇದ್ದಾರೆ ರಿಲಯನ್ಸ್ ತಂಡದ ಕ್ಷೇತ್ರರಕ್ಷಕರು. ಇಲ್ಲಿ ಅಫ್ತಲ್ 3ನೇ ಬಾರಿ ನಿಜಾಮ್ರವರಿಗೆ. ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ 1ರಲ್ಲಿಯ ಸಂತೃಪ್ತಿ ನಿಜಾಮ್. 9 ಜಮೆಯಾಗಿದೆ ಖಾತೆಯಲ್ಲಿ. ನಿಜಕ್ಕೂ ಉತ್ತಮವಾದಂತಹ ಆರಂಭ. ಇಲ್ಲಿ ರಿಯಾಜ್ರವರಿಗೆ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಫ್ತಲ್. ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಸ್ಟ್ರೈಕ್ ರೊಟೇಟ್ ಮಾಡಿದ್ದಾರೆ. ನಿಜಕ್ಕೂ ಇದು ಜೊತೆಯಾಟಕ್ಕೆ ಮುನ್ನುಡಿಯನ್ನು ಹಾಕಿದ್ದಾರೆ ರಿಯಾಜ್. 10 ಜಮೆಯಾಗಿದೆ ಸ್ಕೈವಾಕ್ ತಂಡದ ಖಾತೆಯಲ್ಲಿ. 2 ಎಸೆತ ಬಾಕಿ. ಮತ್ತೆ ಅಫ್ತಲ್ ರವರ ಕೈಯಲ್ಲಿ ಚೆಂಡು, ನಿಜಾಮ್ ರವರ ಕೈಯಲ್ಲಿ ದಂಡು. ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಕೊನೆಯ ಎಸೆತ ಬಾಕಿ. ಖಾತೆಯಲ್ಲಿ ಜಮೆಯಾಗಿದೆ 10. ನಿಜಾಮ್ ಕೊನೆಯ ಎಸೆತ ಬಾಕಿ.
ಅಫ್ತಲ್ ಉತ್ತಮವಾಗಿತ್ತು ಎಸೆತ. ರಕ್ಷಣಾತ್ಮಕವಾದಂತಹ ಆಟ. ಒಂದು ಸುಲಭದಲ್ಲಿ ಜಮ್ಶೀದ್ ರವರ ಕೈಯಲ್ಲಿ ಚೆಂಡು, ಒಂದಕ್ಕಷ್ಟೇ ಅವಕಾಶ. ಓವರಿನ ಮುಕ್ತಾಯ. ಪ್ರಥಮ ಓವರ್ ಮುಕ್ತಾಯಕ್ಕೆ ನಿಜಕ್ಕೂ ಉತ್ತಮ ಆರಂಭವನ್ನು ನೀಡಿದ್ದಾರೆ ಇಲ್ಲಿ ಸ್ಕೈವಾಕ್ ತಂಡದ ಆರಂಭಿಕ ಆಟಗಾರರು. 11 ಜಮೆಯಾಗಿದೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 49 ರನ್ನಿನ ಬೃಹತ್ ಮೊತ್ತವನ್ನು ಹಿಮ್ಮೆಟ್ಟಬೇಕಾಗಿದೆ ಇಲ್ಲಿ ಸ್ಕೈವಾಕ್. ಆದರೂ ಆರಂಭಿಕ ಜೋಡಿ ಅತ್ಯುತ್ತಮ ಭದ್ರ ಬುನಾದಿಯನ್ನು ಹಾಕಿದೆ. 10 ಓಟ ಜಮೆಯಾಗಿದೆ. 39 ಬೇಕಾಗಿದೆ, ಕ್ಷಮಿಸಿ 11 ಜಮೆಯಾಗಿದೆ. 38 ಬೇಕಾಗಿದೆ ಉಳಿದಂತಹ 30 ಎಸೆತಗಳ ಮುಂದೆ. ಮುಂದಿನ ಓವರನ್ನು ಎಸೆಯಲು ಮತ್ತೆ ಎಡಗೈ ದಾಂಡಿಗ ಫಿರೋಜ್ ಆಲ್ರೌಂಡರ್ ಆಟಗಾರ ಇಲ್ಲಿ ತನ್ನ ದಾಂಡುಗಾರಿಕೆಯಲ್ಲಿ ನೀಡಿದಂತಹ ಪ್ರದರ್ಶನ ಇಲ್ಲಿ ಎಸೆತಗಾರಿಕೆಯಲ್ಲಿ ನೀಡುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಫಿರೋಜ್ ಇನ್ನಿಂಗ್ಸ್ನ ದ್ವಿತೀಯ ಎಸೆತ ನಿಜಾಮ್ ರವರಿಗೆ ಉತ್ತಮವಾಗಿತ್ತು ಎಸೆತ. ಬಲವಾದಂತಹ ಹೊಡೆತ. ಒಂದು ಸುಲಭದಲ್ಲಿ ಚೆಂಡು ಸೀಮಾರೇಖೆಯತ್ತ 1-2 ಓಟವನ್ನು ಪೂರ್ತಿಗೊಳಿಸಿದ್ದಾರೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ. 2 ಓಟ ನಿಜಾಮ್ ರವರ ಖಾತೆಗೆ. 13 ಖಾತೆಯಲ್ಲಿ ಸೆಮಿಫೈನಲ್ ಪಂದ್ಯ ನಡೆಯುತ್ತಾ ಇದೆ. ಫಿರೋಜ್ ಉತ್ತಮವಾಗಿ ಎಸೆದ ರಕ್ಷಣಾತ್ಮಕವಾದಂತಹ ಆಟ. ರನ್ಔಟ್ ಆಗುವ ಸುಲಭದ ಅವಕಾಶ. ಇಲ್ಲಿ ಅದೃಷ್ಟವಶಾತ್ ಪಾರಾಗಿದ್ದಾರೆ ನಿಜಾಮ್. 2 ಬಲಿಷ್ಠ ತಂಡಗಳ ಮಧ್ಯೆ ಹಣಾಹಣಿ ನಡೆಯುತ್ತಾ ಇದೆ. 2 ಓಟ ಎಸೆತದಲ್ಲಿ 3 ಓಟವನ್ನು ಬಿಟ್ಟುಕೊಟ್ಟಿದ್ದಾರೆ. 14 ಖಾತೆಯಲ್ಲಿ ಜಮೆಯಾಗಿದೆ. ಫಿರೋಜ್ ಸ್ವಲ್ಪ ಮಟ್ಟಿಗೆ ಚಾಣಾಕ್ಷತನ ತೋರಬೇಕಾಗಿದೆ. ಯಾಕಂತ ಹೇಳಿದ್ರೆ ಎದುರಾಳಿ ಸ್ಕೈವಾಕ್ ಅನ್ನ ಕಟ್ಟಿ ಹಾಕಲು ಕೇವಲ ಜೋಶ್ ಮಾತ್ರ ಅಲ್ಲ, ಹೋಶ್ ಕೂಡ ಬೇಕು ಇಲ್ಲಿ. ಯಾಕೆಂತೇಳಿದರೆ ಇವರೆಲ್ಲರೂ ಸ್ಕೈವಾಕಿನ ಆಟಗಾರರು, ಅಂಡರ್ ಆರ್ಮಿನ ಪರಿಣಿತಿ ಹೊಂದಿದಂತಹ ಬಲಾಢ್ಯ ದಾಂಡಿಗರು. ನಿಜಕ್ಕೂ ರಿಲಯನ್ಸ್ನವರ ಈ ಒಂದು ಪ್ರದರ್ಶನ ಪ್ರೇಕ್ಷಕರನ್ನ ರಂಜಿಸುತ್ತಾ ಇದೆ. ಇಲ್ಲಿ ಫಿರೋಜ್ ಕೈ ಚಳಕವನ್ನು ತೋರ್ಪಡಿಸಬೇಕಾಗಿದೆ ರಿಯಾಜ್ ರವರಿಗೆ. ರಿಯಾಜ್ ಬಹಳ ಒಂದು ಉತ್ತಮವಾದಂತಹ ಎಸೆತಗಾರಿಕೆ. ಇದು ಎಸೆತಗಾರನ ತಂತ್ರಗಾರಿಕೆ ಎನ್ನಬಹುದು. ರಿಯಾಜ್ನನ್ನ ಚುಕ್ಕಿ ಮಾಡುವಲ್ಲಿ ಸಫಲರಾಗಿದ್ದಾರೆ ಫಿರೋಜ್. ಮತ್ತೊಮ್ಮೆ ಫಿರೋಜ್ 4ನೇ ಬಾರಿ ರಿಯಾಜ್ ರವರಿಗೆ. ಉತ್ತಮವಾಗಿ ಎಸೆತ. ರಕ್ಷಣಾತ್ಮಕವಾದಂತಹ ಆಟ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. 1 ಸುಲಭದಲ್ಲಿ 1ಕ್ಕಷ್ಟೇ ಅವಕಾಶ. ಖಾತೆಯಲ್ಲಿ ಜಮೆಯಾಗಿದೆ 15. ಇನ್ನು 2 ಎಸೆದ ಬಾಕಿ ಉಳಿದಿರುತ್ತದೆ. ಮತ್ತೆ ಸ್ಟ್ರೈಕರ್ ಆನ್ ಕಡೆಯಲ್ಲಿ ಯಾವಾಗಲೂ ರಿಲಯನ್ಸ್ಗೆ ತಲೆನೋವನ್ನು ನೀಡುವಲ್ಲಂತಹ ಓರ್ವ ಆಟಗಾರ ನಿಜಾಮ್ ರಿಲಯನ್ಸ್ಗೆ ಬಹಳಷ್ಟು ಬಿಸಿ ಮುಟ್ಟಿದಂತಹ ಆಟಗಾರ. ಇಲ್ಲಿ ಉತ್ತಮವಾದಂತಹ ಹೊಡೆತ. ಚೆಂಡು ಸೀಮಾರೇಖೆಯನ್ನು ದಾಟಿ ಯಾವುದೇ ಸಮಯಕ್ಕೆ ಅವಕಾಶವನ್ನು ನೀಡಲಿಲ್ಲ. ನಿಜಾಮ್ ರವರ ಅತಿ ಸುಂದರಮಯ ಸ್ಫೋಟಕ ಹೊಡೆತ. ಇಲ್ಲಿ 4 ಓಟ. 19 ಜಮೆಯಾಗಿದೆ ಖಾತೆಯಲ್ಲಿ. ಕೊನೆಯ ಎಸೆತ ಬಾಕಿ. ಎಡಗಡೆಯಲ್ಲಿತ್ತು ಚೆಂಡು. ನಿಜಾಮ್ ರವರ ಆ ನೇರ ಹೊಡೆತ ಬೌಂಡರಿ ಗೆರೆಯನ್ನು ದಾಟಿದೆ. ಕೊನೆಯ ಬಾರಿ ಫಿರೋಜ್ ಖಾತೆಯಲ್ಲಿ 19 ಜಮೆಯಾಗಿದೆ.
ಕೊನೆಯ ಬಾರಿ ಎಸೆಯಬೇಕಾಗಿದೆ ನಿಜಾಮ್ ರವರಿಗೆ. ಉತ್ತಮವಾಗಿತ್ತು ಎಸೆತ, ಕಾಲಿಗೆ ಬಡಿದ ಚೆಂಡು. ಒಂದು ಸುಲಭದಲ್ಲಿ ಒಂದಕ್ಕಷ್ಟೇ ಅವಕಾಶ. ಓವರಿನ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ ಸ್ಕೈವಾಕ್ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 20 ಹಾಗೂ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇನ್ನು ಬೇಕಾಗಿದೆ 29 ಓಟ. ಉಳಿದಂತಹ 24 ಎಸೆತಗಳ ಮುಂದೆ ಒಂದು ಅತ್ಯುತ್ತಮ ಆರಂಭವನ್ನು ನೀಡಿದ್ದಾರೆ ಸ್ಕೈವಾಕ್. ಈ ಸ್ಕೈವಾಕಿನ ಆರಂಭಕ್ಕೆ ಕಡಿವಾಣವನ್ನ ಹಾಕಬೇಕಾಗಿದೆ ರಿಲಯನ್ಸ್. ಇಲ್ಲಿ ವಿಜಯಲಕ್ಷ್ಮಿ ಚಂಚಲೆಯಾಗಿದ್ದಾಳೆ, ಯಾರ ಮಡಿಲಿಗೆ ಒಲಿಯುತ್ತಾಳೆ ಎಂಬ ಕಾತರ ಇದೆ. ಇದು ಸೆಮಿಫೈನಲ್ ಹಣಾಹಣಿ ಚಾಂಪಿಯನ್ಸ್ ಟ್ರೋಫಿ 2024. ಎಸ್, ಧನ್ಯವಾದಗಳು ಸೈಫ್ ಸೈಫ್ ಕಾಟಿಪಲ್ಲರ್ ಅವರ. ಖಂಡಿತವಾಗಿಯೂ ಇದೊಂದು ಅದ್ಧೂರಿಯಾಗಿರತಕ್ಕಂಥ ಚಾಂಪಿಯನ್ ಟ್ರೋಫಿ 2024ರ ಸೊಗಸಾಗಿರತಕ್ಕಂಥ ಆರಂಭಿಕ ಸೆಮಿಫೈನಲ್ ಪಂದ್ಯಾಟದ ವೀಕ್ಷಣೆಯಲ್ಲಿ ನಾವುಗಳಿದ್ದೇವೆ. ಆರಂಭಿಕವಾಗಿ ತಿಳಿಸಿದ ಹಾಗೆ 2 ಕೂಡ ಬಲಾಢ್ಯ ತಂಡಗಳೇ. ಮಾತ್ರವಲ್ಲ, ರಿಲಯನ್ಸ್ ಕಾಟಿಪಲ್ಲ ಎನ್ನುವ ತಂಡ ಬಹಳಷ್ಟು ವರ್ಷಗಳ ಇತಿಹಾಸವುಳ್ಳ ಒಂದು ತಂಡ. ಇತ್ತೀಚಿನ ದಿನಗಳಲ್ಲಿ ಕಟ್ಟಿಕೊಂಡಿರತಕ್ಕಂಥ ಸ್ಕೈವಾಕ್ ತಂಡ ಖಂಡಿತವಾಗಿಯೂ ಬಲಾಢ್ಯವಾಗಿರತಕ್ಕಂಥ ಆಟಗಾರಿಕಾ ವಿಭಾಗವನ್ನೇ ಹೊಂದಿಕೊಂಡಿದೆ. ಇಲ್ಲಿ ಆರಂಭಿಕ ಅವಧಿಯಲ್ಲಿ ಸೈಫ್ ಕಾಟಿಪಲ್ಲರ್ ಅವರು ವಿವರಿಸಿದ್ರು, ಬಹುಶಃ 48 ಓಟಗಳು ಗಳಿಸಿದ್ರು 49ರ ಸವಾಲು ಬಿಟ್ಟುಕೊಟ್ಟಂತ ರಿಲಯನ್ಸ್ ಖಂಡಿತವಾಗಿಯೂ ಜವಾಬ್ದಾರಿಯಾಗಿ ಎಸೆತಗಾರಿಕೆಯನ್ನು ಮುಂದುವರಿಸಲೇಬೇಕು. ಯಾಕಂತ ಹೇಳಿದ್ರೆ ಆರಂಭಿಕ ಬರುವ ಈ ಇರುವರ ಜೋಡಿಯಂತೂ ಬಲಾಢ್ಯ ಆಟಗಾರರೇ. ಇತ್ತೀಚಿನ ದಿನಗಳ ಈ ಮೈದಾನದ ಹೀರೋ ಎನ್ನುವ ಹೆಸರು ಇಲ್ಲಿ ಕೆಂಪು ಟೋಪಿ ಆಟಗಾರನಾಗಿರತಕ್ಕಂಥ ನಿಜಾಮ್ ಕೋಟೆಕಣಿ ಅವರಿಗೆ ಇದ್ದೇ ಇದೆ. ಬಹಳಷ್ಟು ಅದ್ಭುತ ಹೊಡೆತಗಳ ಮೂಲಕ ಬಹಳಷ್ಟು ಸದ್ದನ್ನು ಮಾಡುವ ಆಟಗಾರ ನಿಜಾಮ್ ಕೋಟೆಕಣಿ ಒಂದಡಿಯಲ್ಲಿ. ಆದರೆ ಇನ್ನೊಂದಡಿಯಲ್ಲಿ ಇರುವಂತ ಆಲ್ರೌಂಡರ್ ಆಟಗಾರ ಇಲ್ಲಿ ಅನುಭವದ ಆಟಗಾರನಾಗಿರತಕ್ಕಂಥ ರಿಯಾಜ್ ಎನ್ಎಂ. ಬಹುಶಃ 24 ಬಾಕಿ ಇದೆ. ಆರಂಭಿಕ ಪವರ್ ಪ್ಲೇಯಲ್ಲಿ ದಾಂಡುಗಾರಿಕರಂತೂ ಯಶಸ್ವಿ ಕಂಡ ಬಳಿಕ ಎಸೆತಗಾರರು ಇಲ್ಲಿ ತದನಂತರದ 24 ಚೆಂಡುಗಳಲ್ಲಿ ಕಮ್ ಬ್ಯಾಕ್ ಮಾಡಬಹುದೇ ಎನ್ನುವ ನಿರೀಕ್ಷೆ ಇದೆ. ಇಲ್ಲಿ ಪಪ್ಪೂರವರನ್ನು ಕರೆತರಲಾಗಿದೆ ಎಸೆತಗಾರಿಕಾ ತುದಿಗೆ. 24 ಬಾಕಿ ಇರುವಾಗ 29ರ ಅವಶ್ಯಕತೆಯಲ್ಲಿ 1-2 ವಿಕೆಟ್ಗಳು ರಿಲಯನ್ಸ್ ಪಡೆದರೆ ಖಂಡಿತವಾಗಿಯೂ ಪಂದ್ಯಾಟ ಕಮ್ ಬ್ಯಾಕ್ ಮಾಡಬಹುದು. ಇಲ್ಲಿ ಆರಂಭಿಕ ಚೆಂಡಿಗಾಗಿ ಎಸೆತಗಾರಿಕಾ ತುದಿಯಲ್ಲಿ ಪಪ್ಪು. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮಿಕೆಗಾಗಿ ಇಲ್ಲಿ ಆಸೆಂಟ್ ತಂಡದ ನಾಯಕ ನಮ್ಮೊಂದಿಗಿದ್ದಾರೆ. ಎದುರಾಳಿಯಾಗಿರತಕ್ಕಂಥ ಎಬ್ಕೋ ನಾಣ್ಯ ಚಿಮ್ಮಿಕೆಯನ್ನು ಮುಂದುವರಿಸಬೇಕು. ಇಲ್ಲಿ ಆರಂಭಿಕ ಚೆಂಡು ಪಪ್ಪು ಎಸೆಯಬೇಕಾಗಿದೆ. ಡೇಂಜರ್ ಆಟಗಾರ ಬುಲೆಟ್ ಮಾದರಿಯ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಖಂಡಿತವಾಗಿಯೂ ರಿಲಯನ್ಸ್ ತಂಡಕ್ಕೆ ಇಲ್ಲಿ ಸೂಚನೆಯನ್ನು ನೀಡಬಲ್ಲೆ. 2 ವಿಕೆಟ್ಗಳು ಲಘುಬಗಣೆ ಪಡೆದರೆ ಈ ಪಂದ್ಯಾಟವನ್ನು ಸಂಪೂರ್ಣವಾಗಿ ಹಿಡಿಯುವಂತ ಪ್ರಯತ್ನ ಖಂಡಿತವಾಗಿಯೂ ಮಾಡಲೇಬಹುದು. ಬದಲಾಗಿ ಪ್ರತಿ ಚೆಂಡಿಗೂ ಕೂಡ ಒಂದೊಂದು ಓಟವನ್ನು ಇಲ್ಲಿ ಸ್ಕೈವಾಕ್ ಗಳಿಸಿದರೆ ಖಂಡಿತವಾಗಿ ಇಲ್ಲಿ ವಿಜಯದ ದಾರಿಯನ್ನು ಮುಂದೆ ಕೊಂಡೊಯ್ಯಬಹುದು. ಇಲ್ಲಿ ರಿಲಯನ್ಸ್ ಕಮ್ ಬ್ಯಾಕ್ ಮಾಡಬಹುದೇ ಎನ್ನುವ ನಿರೀಕ್ಷೆಯಲ್ಲಿ ರಿಲಯನ್ಸ್ ತಂಡದ ಸರ್ವ ಆಟಗಾರರಿದ್ದರೆ ಇಲ್ಲಿ ತಂಡಕ್ಕೆ ಆಸರೆಯಾಗಬಹುದೇ ಈ ಇರುವರು ಎನ್ನುವ ಸ್ಕೈವಾಕ್ ತಂಡ ಕೂಡ ಈ ಪಂದ್ಯಾಟದ ಅದ್ಭುತ ವೀಕ್ಷಣೆಯಲ್ಲಿದೆ. 2ನೇ ಚೆಂಡನ್ನು ಸೇಬೇಕಾಗಿದೆ. ಉಲ್ಟಾ ದಾಂಡಿಗೆ ಪ್ರಯತ್ನ. ಹೇಳ್ತಾ ಇದ್ದೆ 1-2 ವಿಕೆಟ್ಗಳು ಬಹುಶಃ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಬಹುದು. ಖಂಡಿತವಾಗಿಯೂ ಹೀಗೆ ತಿಳಿಸಿದ ಹಾಗೆ 1-2 ವಿಕೆಟ್ಗಳನ್ನು ಲಘುಬಗಣೆ ಪಡೆದರೆ ಪಂದ್ಯಾಟ ಮತ್ತೆ ಅಂದರೆ ಆರಂಭಿಕ ಮಾಡಿದ ತಪ್ಪುಗಳನ್ನು ಇಲ್ಲಿ ಮತ್ತೆ 4 ಓವರ್ನಲ್ಲಿ ಸರಿಪಡಿಸಬೇಕು ರಿಲಯನ್ಸ್. ಬಹುಶಃ 14 ಚೆಂಡುಗಳ ಮುಕ್ತಾಯಕ್ಕೆ 21 ಓಟಗಳು ಗಳಿಸಿದ ಬಳಿಕ 22 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ 28ರ ಅವಶ್ಯಕತೆಯೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆಗಮನ ಕಾಣ ಸಿಗುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರ್ ಆರ್ಮ್ ಇತಿಹಾಸದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಬಹುಶಃ ಆಲ್ರೌಂಡರ್ ಪಟ್ಟಿಯಲ್ಲಿ ಆರಂಭಿಕ ಸ್ಥಾನದಲ್ಲಿ ಒಂದು ಕಾಲದಲ್ಲಿದ್ದಂಥ ಅದ್ಭುತ ಆಟಗಾರ ಎನ್ಎಂ ತಂಡದ ಬ್ಯಾಕ್ ಬೋನ್ ಶಮೀರ್ ಅಬ್ಬೂರವರನ್ನು ಕಳುಹಿಸಲಾಗಿದೆ. ಇಲ್ಲಿ ನಿಜಾಮ್ ರವರ ದೊಡ್ಡ ಹೊಡೆತಕ್ಕೆ ಶಮೀರ್ ಅಬ್ಬೂರ್ ಸಾಥ್ ನೀಡಬಹುದೇ ಎನ್ನುವ ನಿರೀಕ್ಷೆಯಲ್ಲಿ ಇರುವ ಸ್ಕೈವಾಕ್ ತಂಡಕ್ಕೆ ಮುಳ್ಳಿಡಬಹುದೇ ಇಲ್ಲಿ ಪಪ್ಪು. 22ರ ಮುಂದೆ ಬೇಕಾಗಿದೆ 28 ಎನ್ನುವ ಗೆಲುವಿನ ಮೊತ್ತ.
ಎಲ್ಲೋ ಒಂದು ಕಡೆ ಪಂದ್ಯಾಟ ರೋಚಕತೆಯಲ್ಲಿದೆ. ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳೇ, ಕೈ ಕಟ್ಟಿ ನಿಂತ ಕ್ಷಣ ಇದು, ಆದರೆ ಕೈ ತಟ್ಟುವಂತೆ ಮಾಡುವ ಆಟವಿದು. ಇಲ್ಲಿ 22 ಬಾಕಿ ಇರುವಾಗ 28ರ ಅವಶ್ಯಕತೆಯೊಂದಿಗೆ ಪಂದ್ಯಾಟ ಯಾರಿಗೆ ವಿಜಯವಾಗಿ ಕಾಣಬಹುದು ಎನ್ನುವ ನಿರೀಕ್ಷೆ ಇದೆ. ತೀರ್ಪುಗಾರ ನಜೀರ್ ಅವರನ್ನು ಬಿಟ್ಟು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ತನ್ನ ಓವರಿನ ತೃತೀಯ ಚೆಂಡನ್ನೆಸೆಯಬೇಕಾದರೆ ಶಮೀರ್ ಅಬು. ಸೊಗಸಾದ ಚೆಂಡು ಇದು, ಆದರೆ ತೀರ್ಪುಗಾರರ ನಿಶಾನೆ ಹೊರ ಬೀಳುತ್ತಾ ಇದೆ. ಅಂದರೆ ಇದು ಅಡ್ಡ ಚೆಂಡು ಎನ್ನುವಂತ ತೀರ್ಪು ಅವರು ಹಾಕಿದ್ರು. ಇಲ್ಲಿ ರಿಲಯನ್ಸ್ ತಂಡಕ್ಕೆ ಖಂಡಿತವಾಗಿ ಮತ್ತೆ ತಿಳಿಸ್ತಾ ಇದ್ದಾನೆ, ಅಡ್ಡ ಚೆಂಡು ಎನ್ನುವ ಈ ಎಸೆತವನ್ನು ಖಂಡಿತವಾಗಿ ನಿಯಂತ್ರಣದಲ್ಲಿ ಇಡಲೇಬೇಕು. ಬದಲಾಗಿ ಅಡ್ಡ ಚೆಂಡು ಬಿಟ್ಟು ಕೊಟ್ಟರೆ ಸ್ಕೈವಾಕ್ ತಂಡಕ್ಕೆ ವಿಜಯ ಕಾಣುವ ಬಹಳಷ್ಟು ಮೊತ್ತ ಸಾಧಿಸಲು ಬಹಳಷ್ಟು ಅನುಗುಣವಾಗಿ ಮೊಳಗುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಚೆಂಡು, ಸೊಗಸಾದ ಆಟ, ರಕ್ಷಣಾತ್ಮಕವಾಗಿ ಆಡಿದ್ರು. ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವ ಸಮಯ ಸಂದರ್ಭ ಎಲ್ಲಾನು ಇಲ್ಲಿ ನೆನಪಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಉಳಿದದ್ದು 21 ಚೆಂಡು, ವಿಜಯಕ್ಕಾಗಿ 26 ಬೇಕು. ಕೇವಲ 5 ಓಟಗಳ ಅಂತರವನ್ನು ಕಾಯ್ದಿರಿಸಿಕೊಂಡು ಆಡುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಆರಂಭಗೊಳ್ಳುವಾಗ 13 ಓಟಗಳ ಅಂತರದಲ್ಲಿದ್ದಂತಹ ಸ್ಕೈವಾಕ್ ಇಲ್ಲಿ 5 ಓಟಗಳ ಅಂತರದಲ್ಲಿದೆ. ಇದು ಪವರ್ ಪ್ಲೇ ಮುಕ್ತಾಯಗೊಂಡ ಬಳಿಕ ಪವರ್ ಪ್ಲೇ ಮುಕ್ತಾಯಗೊಂಡ ಬಳಿಕ ಶಮೀರ್ ಆಗಮನಗೊಂಡ್ರು. ಇಲ್ಲಿ ನಿಜಾಮ್ ಡೇಂಜರ್ ಆಟಗಾರ, ಕೆಂಪು ಟೋಪಿಯ ಕಾರಣ ಇಲ್ಲಿ ತೋರಿಸ್ತಾ ಇದೆ ನಿಜಾಮ್ ರವರ ಆ ಒಡ್ಡುಬಡಿ ಆಟಗಾರ ನಿಜಾಮ್. ಇಲ್ಲಿ ತನ್ನ 4ನೇ ಚೆಂಡು ಎಸೆಯಬೇಕಾದ್ರೆ ಪೋಲಾಡ್ಯ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ತೀರ್ಪುಗಾರರಂತೂ 3ನೇ ತೀರ್ಪುಗಾರರ ಮೊರೆ ಹೋದ್ರು. ಅಡ್ಡ ಚೆಂಡಾಗಿರಬಹುದೇ ಎನ್ನುವ ತೀರ್ಪು ಬರುವಾಗ ಇಲ್ಲಿ ತೀರ್ಪುಗಾರರು 3ನೇ ಅಂಪೇರಿನ ಮೊರೆ ಹೋದ್ರು. ಇನ್ನೇನು 3ನೇ ತೀರ್ಪುಗಾರ ಆ ತೀರ್ಪನ್ನು ಹೊರ ಹಾಕುವ ಕ್ಷಣದಲ್ಲಿ ಯಾವ ಶೈಲಿಯಲ್ಲಿ ಈ ಚೆಂಡು ಮುಕ್ತಾಯವಾಗುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಎಸ್, ವೈಟ್ ಬಾಲ್, ಅಡ್ಡ ಚೆಂಡು ಕ್ರೀಡಾ ಸ್ಫೂರ್ತಿಯನ್ನೇ ಇಲ್ಲಿ ಖಂಡಿತವಾಗಿ ಎಸೆತಗಾರರು ಮೆರೆಯುತ್ತಾ ಇದೆ. 3ನೇ ತೀರ್ಪುಗಾರರಿಗೆ ಬಿಟ್ಟ ತಕ್ಷಣ ಎಸೆತಗಾರ ಖಂಡಿತವಾಗಿ ಇದು ಅಡ್ಡ ಚೆಂಡು ಎನ್ನುವಂತ ಆ ಸೂಚನೆಯನ್ನು ಇಲ್ಲಿ ತೀರ್ಪುಗಾರರಿಗೆ ನೀಡಿಯಾಗಿದೆ. ಇಲ್ಲಿ ಪಂದ್ಯಾಟ ಮತ್ತೆ ತಿರುವಾಗುವಂತ ಸಾಧ್ಯತೆಗಳಿದೆ. ಮತ್ತೆ ರಿಲಯನ್ಸ್ ತಂಡದ ಆಟಗಾರರೇ 1 ವಿಕೆಟ್ ಮತ್ತೆ ಇಲ್ಲಿ ಪಡೆದದೇ ಆದಲ್ಲಿ ಖಂಡಿತವಾಗಿ ಪಂದ್ಯಾಕೂಟ ಮುಕ್ತಾಯಗೊಂಡಿಲ್ಲ. ಬದಲಾಗಿ ವಿಕೆಟ್ಗಳು ಎಂಬುದು ಬಹಳಷ್ಟು ಪ್ರಾಮುಖ್ಯತೆ ಈ ಒಂದು ಆಟದಲ್ಲಿ. ಪಾಲಾಢ್ಯವಾಗಿತ್ತು, ಸುಂದರವಾಗಿತ್ತು, ಚಿಕ್ಕಿ ಎಸೆತಗಳು ಬಹಳಷ್ಟು ಪ್ರಾಮುಖ್ಯತೆ ಇರುವುದೇ. ಇಲ್ಲಿ ಚಿಕ್ಕಿಯಾಗಿದೆ ಚೆಂಡು. ಬಲವಾದ ಮನವಿಯನ್ನಿಟ್ಟಾಗ ತೀರ್ಪುಗಾರ ನಕಾರಾತ್ಮಕ ಎನ್ನುವ ಉತ್ತರವನ್ನು ನೀಡಿದ್ರು. 20 ಚೆಂಡುಗಳ ನಡುವೆ 25 ರಿಕ್ವೈರ್ಡ್ ಇನ್ 20 ಬಾಲ್. ಪಂದ್ಯಾಟ ಬದಲಾವಣೆ ಹೋಗುತ್ತೆ. ಖಂಡಿತವಾಗಿ ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳೇ, ಕೊನೆಯ ಚೆಂಡಿನವರೆಗೂ ಫಲಿತಾಂಶ ಪ್ರಕಟಿಸಲಾಗದಂತ ಜಗತ್ತಿನ ಏಕೈಕ ಆಟವೇ ಕ್ರಿಕೆಟ್. ಬಹಳಷ್ಟು ಹುಚ್ಚು ಅಭಿಮಾನಿಗಳನ್ನು ಹೊಂದಿಕೊಂಡಿರತಕ್ಕಂಥ ಅನುಭವದ ಆಟವೇ ಕ್ರಿಕೆಟ್. ಇಲ್ಲಿ ಅನುಭವದ ತಾರೆಗಳಿದೆ. ರಿಲಯನ್ಸ್ ಪರವಾಗಿ ಇಕ್ಬಾಲ್, ರಿಲಯನ್ಸ್ ಟಿಪ್ಪಳ್ಳ, ಎದುರಾಳಿ ದಾಂಡುಗಾರಿಕೆಯಲ್ಲಿ ಶಮೀರ್ ಅಪ್ಪು. ಈ ನಡುವೆ ಸೊಗಸಾದ ಆಟ, ರಕ್ಷಣಾತ್ಮಕವಾಗಿ ಆಡುತ್ತಾ ಇದ್ದಾರೆ. ದೊಡ್ಡ ಹೊಡೆತಗಳ ಹುಡಬಡಿ ಆಟಗಾರ. ಆದರೆ ಇಲ್ಲಿ ಖಂಡಿತವಾಗಿಯೂ ಒಂದೊಂದು ಓಟಗಳು ತಮ್ಮ ವಿಜಯಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ 1 ಬಾಲ್ ಲೆಫ್ಟ್, ನಿರೀಕ್ಷೆಯಲ್ಲಿ ಅನುಭವದ ಆಟವನ್ನು ತೋರಿಸುವಾಗ 19 ಬಾಕಿ ಇದೆ, 24 ಬೇಕಿದೆ. 19 ಬಾಲ್ 24 ರಿಕ್ವೈರ್ಡ್. ಕೊನೆಯ 1 ಚೆಂಡು ಶಮೀರ್ ಅವರಿಗೆ ಬಾಲಾಡೆ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು. ಸೊಗಸಾದ ಚೆಂಡು ಇದು. ಈ ನಡುವೆ ತನ್ನ ಜವಾಬ್ದಾರಿಯನ್ನು ಮುಕ್ತಾಯಗೊಳಿಸಿದಂತ ಪಪ್ಪು ತನ್ನ ಓವರಿನಲ್ಲಿ ಬಿಟ್ಟುಕೊಟ್ಟಂತ ಮೊತ್ತಗಳು 6 ಚೆಂಡು ಮುಕ್ತಾಯಕ್ಕೆ. 23ರ ಅವಶ್ಯಕತೆ ಇದೆ ಉಳಿದಂತ 18 ಚೆಂಡುಗಳ ನಡುವೆ. ರಿಲಯನ್ಸ್ ಆಟಗಾರರೇ, ಪಂದ್ಯಾಟ ಬದಲಾವಣೆಯಾಗಬೇಕಾದರೆ 2 ವಿಕೆಟ್ಗಳು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಹೇಳ್ತಾ ಇದೆ, ಈ ಪಂದ್ಯಾಟ ಮುಕ್ತಾಯಗೊಂಡಿಲ್ಲ, ಬದಲಾಗಿ ಇದು ಕ್ರಿಕೆಟ್. ಅದೃಷ್ಟವಿದ್ದರೆ ಮಾತ್ರ ಮುಟ್ಟಿದ್ದೆಲ್ಲ ಚಿನ್ನ. ಇಲ್ಲಿ 18 ಬಾಕಿ ಇದೆ, 23 ಬೇಕಿದೆ. ಎಸ್, ಇಲ್ಲಿ
ಉಳಿದಂತ 18ರ ನಡುವೆ 23 ಬೇಕಿರುವಾಗ ಈ ಇರುವರ ತಾಂಡುಗಾರರ ನಡುವೆ ಸಮಾಲೋಚನೆ ಮಾಡಿ ಬರುವಾಗ ಇದು ಆರಂಭಿಕ ಸೆಮಿಫೈನಲ್ ಚಾಂಪಿಯನ್ ಟ್ರೋಫಿ 2K24 ಎನ್ನುವ ಹೆಸರಿನೊಂದಿಗೆ ಸಾಗಿ ಬರುವ ಆರಂಭಿಕ ಸೆಮಿಫೈನಲ್. ಇದಾದ ಬಳಿಕ ದ್ವಿತೀಯ ಸೆಮಿಫೈನಲ್ ಸಾಗಿ ಬರಲಿದೆ ಕ್ರೀಡಾಭಿಮಾನಿಗಳೇ. ಅಲ್ಲೂ ಕೂಡ 2 ಬಲಾಢ್ಯ ತಂಡಗಳೇ ಇದೆ. ಎಸೆಂಟ್ ಸೂರಿಂಚೆ ವಿರುದ್ಧವಾಗಿ ಆ ಒಂದು ದ್ವಿತೀಯ ಸೆಮಿಫೈನಲ್ ನಲ್ಲಿ ಆಡುವ ತಂಡ ಬಲಾಢ್ಯವಾಗಿರತಕ್ಕಂಥ ಎಬ್ಕೋಸ್ ಸಚ್ಚೇರಿಪೇಟೆ. ಇಲ್ಲಿ ಆರಂಭಿಕ ಮುಕ್ತಾಯಗೊಂಡ ಬಳಿಕ 18 ಬಾಕಿ ಇದೆ, 23 ಬೇಕಿದೆ. 18 ಪಂದ್ಯ 23 ವೇಣ ವಿಜೇತಿನಾಯ್ ಕಡಕಾನ್. ಖಂಡಿತವಾಗಿಯೂ ಪಂದ್ಯಾಟ ಬಹಳಷ್ಟು ರೋಚಕತೆಯಲ್ಲಿದೆ. ನೆರೆದಿರತಕ್ಕಂಥ ಕ್ರೀಡಾಭಿಮಾನಿಗಳು ಇಲ್ಲಿ ನೇರ ಪ್ರಸಾರವಿದ್ದರೂ ಕಣ್ಣಿನ ನೋಟದ ಮೂಲಕ ಪಂದ್ಯಾಟವನ್ನು ವೀಕ್ಷಿಸಲು ಖಂಡಿತವಾಗಿಯೂ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಕಾರಣ ಇಷ್ಟೇ, ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರ್ ಆರ್ಮಿನ ಬಹಳಷ್ಟು ತಾರೆಗಳಿದೆ. ಅನುಭವದ ಆಟಗಾರಿಕೆ ವಿಭಾಗವನ್ನು ಹೊಂದಿಕೊಂಡಿರತಕ್ಕಂಥ ತಂಡಗಳು 2. ಇಲ್ಲಿ ಇಕ್ಬಾಲ್ ಸಾರಥ್ಯದಲ್ಲಿ ಇರುವ ರಿಲಯನ್ಸ್ ಕಾಟಿಪ್ಪಲ್ಲ ಗೂಟಪಾಲಕ ವಿಭಾಗದಲ್ಲಿದ್ದಾರೆ. ಇಕ್ಬಾಲ್ ವಿಕೆಟ್ ಕೀಪರ್ ವಿಭಾಗದಲ್ಲಿ. ಶಮೀರ್ ಅಬ್ಬು ಬ್ಯಾಟಿಂಗ್ ತುದಿಯಲ್ಲಿ ಆದರೆ 18ರ ಮುಂದೆ 23. ಆರಂಭಿಕ ಚೆಂಡೆಸೆಯಬೇಕಾಗಿದೆ, ಸೊಗಸಾಗಿದೆ. ಆದರೆ ಹೇಳ್ತಾ ಇದೆ ಈ ಅಡ್ಡ ಚೆಂಡು ನಿಯಂತ್ರಣದಲ್ಲಿ ಇಟ್ಟು ಎಸೆದರೆ, ಬಹುಶಃ ಅಡ್ಡ ಚೆಂಡು ನಿಯಂತ್ರಣದಲ್ಲಿ ಇಟ್ಟು ಚಿಕ್ಕಿ ಎಸೆತ ಮೊಳಗಿಸಿದರೆ ಪಂದ್ಯಾಟ ಹಿಡಿಯಬಹುದು. ಬದಲಾಗಿ ಅಡ್ಡ ಚೆಂಡು ಎಂಬುದು ಎದುರಾಳಿ ತಂಡಕ್ಕೆ ಅದೃಷ್ಟದ ಓಟವೇ ಸರಿ. ಸೊಗಸಾದ ಆಟ, ಸುಂದರತೆಯ ಹೊಡೆತ, ಒಂದು ಓಟ ಎಚ್ಚಲತೆಯಾಗಿದೆ. ಅವಳಿಗೆ ಪ್ರಯತ್ನ ಮಾಡಿದ ಕ್ಷಣದಲ್ಲಿ ತಪ್ಪುಗಳಾದರೆ ರನ್ಔಟ್ ಆಗುವ ಸಾಧ್ಯತೆಗಳಿದೆ ಎನ್ನುವ ನಿರೀಕ್ಷೆಯೊಂದಿಗೆ ಬಹುಶಃ ಓಟಕ್ಕೆ ಕಾಲಿಡಲಿಲ್ಲ. ಒಂದೊಮ್ಮೆ ಓಟಕ್ಕೆ ಕಾಲಿಟ್ಟರೆ 1 ವಿಕೆಟ್ ರನ್ಔಟಿಗೆ ಬಲಿಯಾಗುವಂತ ಸಾಧ್ಯತೆ ಇತ್ತು. ಆದರೆ ಸಮಯ, ಸಂದರ್ಭ ಇದೆಲ್ಲವನ್ನ ಅರಿತುಕೊಂಡು ಬ್ಯಾಟ್ ಅನ್ನು ಬೀಸಲೇಬೇಕಾಗಿದೆ. 17ರ ಮುಂದೆ 21. 23 ಬೇಕು, ಸಾರಿ. ಎಸ್, ಅಡ್ಡ ಚೆಂಡು, ಮಗದೊಮ್ಮೆ ಅಡ್ಡ ಚೆಂಡು. ಮತ್ತೆ ಹೇಳ್ತಾ ಇದ್ದೆ, ನೆನಪಿಸ್ತಾ ಇದ್ದೇನೆ, ಅಡ್ಡ ಚೆಂಡು ನಿಯಂತ್ರಣದಲ್ಲಿ ಇಡಲೇಬೇಕು ಎನ್ನುವುದು ಖಂಡಿತವಾಗಿ ಪದೇ ಪದೇ ತಿಳಿಸ್ತಾ ಇದ್ದೇನೆ. ಬಹುಶಃ ಕೊನೆಯ ಚೆಂಡಿನವರೆಗೂ ಈ ಒಂದು ಪಂದ್ಯಾಟ ಬರುವಾಗ ನಮಗೆ ಕೊನೆಯದಾಗಿ ನೆನಪಿಗೆ ಬರುವುದು ನಾವು ಬಿಟ್ಟುಕೊಟ್ಟಂತ ಅಡ್ಡ ಚೆಂಡುಗಳು. ಇಲ್ಲಿ ಅಡ್ಡ ಚೆಂಡು ಮತ್ತೊಮ್ಮೆ ಉಳಿಸಿಕೊಂಡು ಎಸೆತಗಾರರು ಸುಂದರತೆಯ ದಾಳಿಯ ಪ್ರದರ್ಶನವನ್ನು ಮಾಡಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಸೆಮಿಫೈನಲ್. ಇಲ್ಲಿ ನಿಜಾಮನ ವಿಕೆಟ್ ಎದುರಾಳಿ ತಂಡ ಕಸಿದುಕೊಳ್ಳುತ್ತಾ ಇದೆ. ಖಂಡಿತವಾಗಿ ರೋಚಕತೆಯತ್ತ ಕಾಣುವ ಎಲ್ಲ ಸಾಧ್ಯತೆಗಳಿದೆ. ಆದರೆ ಶಮೀರ್ ಅಬ್ಬು ಎನ್ನುವ ಅನುಭವದ ಆಟಗಾರ ಇದ್ದೇ ಇದೆ. ಇಲ್ಲಿ ಯಾರಿಗಾಗಿರಬಹುದು ಗೆಲುವು? ನಿರೀಕ್ಷೆಯ ಪಂದ್ಯವಿದು. ನಿಜಾಮನ ವಿಕೆಟ್ ಈಗಾಗಲೇ ಒಪ್ಪಿಸ್ತಾ ಇದೆ. ಆದರೆ ಖಂಡಿತವಾಗಿಯೂ ಕ್ರಿಕೆಟ್ ಆಟಗಾರರೇ, ಕ್ರೀಡಾಭಿಮಾನಿಗಳೇ ಆಗಮನಗೊಳ್ಳುತ್ತಾ ಇದೆ ನೋಡಿ. ಇದು ಸಿದ್ದಿ ಕಂಡೇಲ್, ಮತ್ತೋರ್ವ ಅದ್ಭುತ ಅಂಡರ್ ಆರ್ಮ್ ಆಟಗಾರ. ಬಹುಶಃ ಪಂದ್ಯಾಟ ತಿರುವಾಗುವಂತ ಸಾಧ್ಯತೆಗಳಿದೆ. ಆದರೆ ಇಲ್ಲಿ ಶಮೀರ್ ಅಬ್ಬು ಎಷ್ಟರ ಮಟ್ಟಿಗೆ ಇರುತ್ತಾರೋ ಅಂಕಣದಲ್ಲಿ ಅಷ್ಟರ ಮಟ್ಟಿಗೆ ರಿಲಯನ್ಸ್ ತಂಡಕ್ಕೆ ಖಂಡಿತವಾಗಿಯೂ ಮುಳ್ಳು. ಎಸ್, ಈಗ ಅಂಕಪಟ್ಟಿಯನ್ನು ಗಮನಿಸ್ತಾ ಇದ್ದೇವೆ ಕ್ರೀಡಾಭಿಮಾನಿಗಳೇ. 29 ಓಟವನ್ನು ಗಳಿಸಿಕೊಂಡು ಆಡುವ ತಂಡ 16 ಬಾಕಿ ಇದೆ, 20 ಬೇಕಿದೆ. ಸೊಗಸಾದ ಆಟ, ರಕ್ಷಣಾತ್ಮಕವಾಗಿ ಆಡುತ್ತಾ ಇದೆ. ಖಂಡಿತವಾಗಿ 2 ಜೋಡಿ ಅದ್ಭುತವಾಗಿ ಇನ್ನಿಂಗ್ಸ್ ಕಟ್ಟಿ ಹಾಕಿದ್ದಾರೆ. ಇಲ್ಲಿ ಇರುವ ಸಿದ್ದಿ ಕಂಡೇಲ್ ಅದೇ ರೀತಿ ಶಮೀರ್ ಅಬ್ಬೂರವರ ಆ ಜೋಡಿ ಅದ್ಭುತವಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕಿದರೆ ಖಂಡಿತವಾಗಿ ಗೆಲುವು ಇಲ್ಲಿ ಸ್ಕೈ ವಾಕ್ ಬರಬಹುದು. ಬದಲಾಗಿ ಎಸೆತಗಾರರು ಈ ಆಟಗಾರರನ್ನು ಕಟ್ಟಿ ಹಾಕಿ ಚಿಕ್ಕಿ ಎಸೆತಗಳನ್ನು ಎಚ್ಚಲತೆಯಾಗಿ ಮೊಳಗಿಸಿದರೆ ಈ ಪಂದ್ಯಾಟ ಖಂಡಿತವಾಗಿ ಇಲ್ಲಿ ಹಿಡಿಯಲೇಬಹುದಾಗಿದೆ. ಇಲ್ಲಿ ಫಿರೋಜ್ ರವರ ಕೈ ಸೇರಿದ ಚೆಂಡು, ತನ್ನ ಜವಾಬ್ದಾರಿ ಇದ್ದ ಕ್ಷಣದಲ್ಲಿ ಚೆಂಡನ್ನು ತಂಡದ ನಾಯಕ ಫಿರೋಜ್ ರವರಿಗೆ ನೀಡಿದ್ರು. ಗೂಟಪಾಲಕ ವಿಭಾಗದಲ್ಲಿದ್ದಾರೆ ಹಿರಿಯ ಆಟಗಾರ, ಬಹುಶಃ ರಿಲಯನ್ಸ್ ತಂಡದ ಓರ್ವ ಪೆಣ್ಣೆಲುಬು. ಇಲ್ಲಿ ಪಂದ್ಯಾಟ ಯಾವ ಶೈಲಿಯಲ್ಲಿ ಬರಬಹುದು? ಸೊಗಸಾಗಿತ್ತು, ಸ್ವಿಚ್ ಇಟ್ಟು ಹೊಡೆತ,
ಅಫ್ತಲ್ ಕುಪ್ಪೆಪ್ಪದವರವರ ಕೈ ಸೇರುತ್ತಾ ಇದೆ ಚೆಂಡು. ಒಂದು ಓಟ ಮಾತ್ರ ಎಚ್ಚರಿಕೆಯಾಗಿದೆ. 19 ರಿಕ್ವೈರ್ಡ್. 18 ರಿಕ್ವೈರ್ಡ್, ಜಸ್ಟ್ 14 ಬಾಲ್. 14 ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. ವಿಜಯಕ್ಕಾಗಿ ಬೇಕಾಗಿದೆ 18. ಇಲ್ಲಿ ಒಂದು ಓಟ ಎಚ್ಚರಿಕೆಯಾಗಿದೆ. ಹದಿಮೂರು ಚೆಂಡುಗಳ ಆಟ ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. 17ರ ಅವಶ್ಯಕತೆಯೊಂದಿಗೆ ಒಂದು ಅದ್ಭುತವಾಗಿರತಕ್ಕಂಥ ಆರಂಭಿಕ ಸೆಮಿಫೈನಲ್ ಇದು. ಎಲ್ಲೋ ಒಂದು ಕಡೆ ಆರಂಭಿಕ ಅವಧಿಯಲ್ಲಿ ಮಾಡಿದ ತಪ್ಪುಗಳನ್ನು ನೆನಪಿಸಲೇಬಹುದು ಸ್ಕೈವಾಕ್. ಯಾಕಂತ ಹೇಳಿದ್ರೆ 2 ಅತಿರಿಕ್ತ ಬೌಂಡರಿಯನ್ನು ಬಿಟ್ಟುಕೊಟ್ಟಿದ್ರು ಓವರ್ ಥ್ರೋ ರೂಪದಲ್ಲಿ. ಇಲ್ಲಿ ಬಾಲಾಡ್ಯ ಹೊಡೆತಕ್ಕೆ ಪ್ರಯತ್ನ ಮಾಡಿದ ಕ್ಷಣ ಕಾಲಿಗೆ ಬಡಿದ ಚೆಂಡು. ಒಂದು ಓಟ ಎಚ್ಚರಿಕೆಯಾಗಿದೆ. ಪಂದ್ಯಾಟ ಮುಕ್ತಾಯಗೊಂಡಿಲ್ಲ. 2 ತಂಡದ ಆಟಗಾರರೇ ಖಂಡಿತವಾಗಿ ಈ ಆಟದ ಮೇಲೆ ಓವರ್ ಕಾನ್ಫಿಡೆನ್ಸ್ ಬಿಡಲೇಬೇಕು. 2 ತಂಡದಲ್ಲಿ ಸಂತೋಷಗಳು ಎದ್ದು ಕಾಣುತ್ತಾ ಇದೆ. ಎಸ್, ಓವರ್ ಕಂಪ್ಲೀಟ್. ಓವರ್ 12 ಬಾಲ್ ಲೆಫ್ಟ್, 16 ರಿಕ್ವೈರ್ಡ್. 16ರ ಅವಶ್ಯಕತೆಯೊಂದಿಗೆ ಸಾಗಿ ಬರುತ್ತಾ ಇದೆ. 12 ಚೆಂಡು ಬಾಕಿ ಇದೆ. ಓವರ್ ಒಂದಕ್ಕೆ ಸರಾಸರಿ 8 ರಂತೆ ರನ್ ಜೋಡಿಸಲೇಬೇಕು. 2 ತಂಡಕ್ಕೂ ನೆನಪಿಸ್ತಾ ಇದ್ದೇನೆ, ಆರಂಭಿಕ ಅವಧಿಯಲ್ಲಿ ಸ್ಕೈವಾಕ್ ಮಾಡಿದ ತಪ್ಪು 1-2 ಓವರ್ ಥ್ರೋ ಬೌಂಡರಿ. ಅದಾದ ಬಳಿಕ ದ್ವಿತೀಯ ಇನ್ನಿಂಗ್ಸಿನಲ್ಲಿ ರಿಲಯನ್ಸ್ ಮಾಡಿದ್ದು ಅಡ್ಡ ಚೆಂಡುವಿನ ಓಟಗಳು ಎಚ್ಚಲತೆ. ಇಲ್ಲಿ ಯಾರಿಗೆ ಗೆಲುವು ಎನ್ನುವ ನಿರೀಕ್ಷೆಯಲ್ಲಿ ಕ್ರೀಡಾಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವುದಾದರೆ, ಕ್ರೀಡಾಭಿಮಾನಿಗಳೇ 16 ಓಟವನ್ನು ಇವರು ಗಳಿಸಬಹುದು, ಬದಲಾಗಿ 16 ಓಟವನ್ನು ಇವರು ನಿಲ್ಲಿಸಬಹುದು ಎನ್ನುವ ನಿರೀಕ್ಷೆಯಲ್ಲಿ ಪಂದ್ಯಾಟವನ್ನು ವೀಕ್ಷಿಸುವುದಾದರೆ ಖಂಡಿತವಾಗಿ ತಮ್ಮ ಮನಸ್ಸಿನಲ್ಲಿಟ್ಟು ನಿರೀಕ್ಷೆಯಾಗಿ ಇರಿಸಿಬಿಡಿ. 2 ತಂಡ ಕೂಡ ಬಾಲಾಡ್ಯ. ಚಮ್ಮಿ ಎಸ್ ಕರೆತರಲಾಗಿದೆ ನೋಡಿ. ಆರಂಭಿಕ ಓವರನ್ನು ಎಸೆಯುವ ದಾಳಿಗಾರ ಅಫ್ತಲ್ ರವರನ್ನು ಕರೆತರಲಾಗಿದೆ. 16 ಬೇಕಿದೆ, 12 ಬಾಕಿ ಇದೆ. 8 ಓಟಗಳ ಓವರಿಗೆ 8 ರಂತೆ ರನ್ ಅನ್ನು ಜೋಡಿಸಬೇಕಾದರೆ ಬಹುಶಃ ತನ್ನ ಓವರಿನ ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ತೀರ್ಪುಗಾರರನ್ನು ಬಿಟ್ಟು ಅಫ್ತಲ್ ಎಸೆಯಬೇಕಾದರೆ ಶಮೀರ್ ಅಬ್ಬು ದಾಂಡುಗಾರಿಕೆಯಲ್ಲಿ ಹೇಳುತ್ತಾ ಇದೆ. ಶಮೀರ್ ಅಬ್ಬು ಎನ್ನುವ ಅನುಭವದ ಆಟಗಾರ. ಇಲ್ಲಿ ಅನುಭವದೊಂದಿಗೆ ಇನ್ನಿಂಗ್ಸ್ ಕಟ್ಟಿ ಹಾಕಲೇಬೇಕು. ಅವರೊಂದಿಗೆ ಇರುವ ಸಿದ್ದಿ ಕಂಡೇಲ್ ಖಂಡಿತವಾಗಿ ಜೊತೆಯಾಟಿಕೆಯಲ್ಲಿ ಕಾಣಲೇಬೇಕು. 12 ಬಾಕಿ ಇದೆ ಕ್ರೀಡಾಭಿಮಾನಿಗಳೇ. 16ರ ಅವಶ್ಯಕತೆಯಲ್ಲಿ 16 ರಿಕ್ವೈರ್ಡ್, 12 ಬಾಲ್. ಆರಂಭಿಕ ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾದ ಆಟಕ್ಕೆ ಪ್ರಯತ್ನ ಮಾಡಿದ್ರು. 1 ಓಟ ಎಚ್ಚರಿಕೆಯಾಗಿದೆ. 1ರಲ್ಲಿಯೇ ತೃಪ್ತಿಗೊಂಡಾಗ 15 ಬೇಕಾಗಿದೆ. 11 ಬಾಲ್. 11 ಬಾಕಿ ಇದೆ, 15 ಬೇಕಿದೆ. ಕ್ರೀಡಾಭಿಮಾನಿಗಳೇ ಖಂಡಿತವಾಗಿ ಕೈ ಕಟ್ಟಿ ನಿಂತು ಪಂದ್ಯಾಟವನ್ನು ವೀಕ್ಷಿಸುವಾಗ ಕೈ ತಟ್ಟುವಂತೆ ಮಾಡುವ ಆಟವೇ ಇದು ಕ್ರಿಕೆಟ್. ಹೇಳ್ತಾ ಇದೆ, 1-2 ಕ್ಷಣ, 1-2 ಓವರ್ ಪಂದ್ಯಾಟದ ಚಿತ್ರಣ ಬದಲಾಯಿಸುತ್ತೆ. ಆರಂಭಿಕ 2 ಓವರ್ಗಳು ಬಹಳಷ್ಟು ಲಘು ಬಗಲ ತಂಡನ್ನು ಬೀಸಿದ್ರು ಸ್ಕೈವಾಕ್. ತದಾದ ನಂತರ 24 ಬಾಕಿ ಇತ್ತು, 29 ಬೇಕಿತ್ತು. ಇಲ್ಲಿಯೋ ಮರೆಗೆ 1 ಚೆಂಡಿಗೂ 1 ಓಟದಂತೆ ಕಸಿದುಕೊಂಡು ಬರುತ್ತಾ ಇದೆ. ಆದರೆ 11ರ ಮುಂದೆ 15ರ ಅವಶ್ಯಕತೆಯೊಂದಿಗೆ ಪಂದ್ಯಾಟ ಸಾಗಿ ಬರುವಾಗ ಅಫ್ತಲ್ ತಂಡ ಓವರಿನ ಮತ್ತೊಂದು ಚೆಂಡನ್ನು ಎಸೆಯಬೇಕಾಗಿದೆ. ಸೊಗಸಾದ ಚೆಂಡು ಆಫ್ ಸ್ಟ್ರೀಕಿನ ಹೊರ ಭಾಗದಲ್ಲಿರಬಹುದೇ. ಆರಂಭಿಕ ನಾಗಿ ತಿಳಿಸಿದಾಗೆ 1+1 ಅವಳಿ ಓಟ ನೋಡಿ. ಹೇಳ್ತಾ ಇದೆ, ಅಡ್ಡ ಚೆಂಡು ಅಡ್ಡ ಚೆಂಡು ಅಡ್ಡ ಚೆಂಡು ನಿಯಂತ್ರಣದಲ್ಲಿ ಇಡಲೇಬೇಕು. ಬದಲಾಗಿ ಅಡ್ಡ ಚೆಂಡು ನಾವುಗಳು ತಪ್ಪು ಮಾಡಿದಾಗ ಕೊನೆಯ ಓವರಿನ ಕೊನೆಯ 2-1 ಚೆಂಡುಗಳು ಬರುವಾಗ ಖಂಡಿತವಾಗಿ ನೆನಪಿಗೆ ಬರುತ್ತೆ ಆ ಅಡ್ಡ ಚೆಂಡು ನಾವು ಮಾಡಿದ ತಪ್ಪು. ಆದರೆ ಆರಂಭಿಕ ಅವಧಿಯಲ್ಲಿ ಮಾಡಿದಂಥ ತಪ್ಪು
ತದಾದ ನಂತರ ಆ ತಪ್ಪನ್ನು ಸರಿ ಮಾಡಿ ಇಲ್ಲಿ ಎಸೆತಗಾರರು ಖಂಡಿತವಾಗಿ ತನ್ನ ಜವಾಬ್ದಾರಿಯನ್ನು ಪೂರ್ತಿಗೊಳಿಸಲೇಬೇಕು. 11 ಬಾಕಿ ಇರುವಾಗ 13 ಬೇಕಿದೆ. ಇನ್ನೂ ಕೂಡ ಪಂದ್ಯಾಟ ಮುಕ್ತಾಯವಾಗಿಲ್ಲ. 2 ತಂಡದ ಆಟಗಾರರೇ, ಖಂಡಿತವಾಗಿಯೂ ಪಂದ್ಯಾಟ ಬಾಕಿ ಇದೆ. 1 ವಿಕೆಟ್ಗಳು, 1-2 ಚಿಕ್ಕಿ ಚೆಂಡುಗಳು ಪಂದ್ಯಾಟದ ತಿರುವಾಗಬಹುದು. ಇಲ್ಲಿ ಮತ್ತೆ ಎಸೆಗಾರಿಕೆಯಲ್ಲಿ ಅಫ್ತಾಲ್ ಸೊಗಸಾದ ಚೆಂಡು. ಈ ನಡುವೆ ಗುರಿ ಇಡುವ ಪ್ರಯತ್ನವನ್ನು ಮಾಡಿದ್ರು. ಹೇಳ್ತಾ ಇದ್ದೆ ಕ್ಷೇತ್ರಪಾಲಕರು. ಇಲ್ಲೊಂದು ಪದವಿದೆ. ಖಂಡಿತವಾಗಿಯೂ ಆರಂಭಿಕ ಅವಧಿಯಲ್ಲಿ ಎಸೆತಗಾರರು ತನ್ನ ಚಾಣಚಕ್ಯತೆಯನ್ನು ತೋರಿಸಿದ್ರು ಕೂಡ ಇಲ್ಲಿ ಖಂಡಿತವಾಗಿಯೂ ಪಂದ್ಯಾಟಕ್ಕೆ ಸಾಗಾಗಲ್ಲ. ಬದಲಾಗಿ ಕ್ಷೇತ್ರಪಾಲಕರು ತನ್ನ ಚೆಂಡನ್ನು ಹಿಡಿದ ತಕ್ಷಣ ನೇರವಾಗಿ ರನ್ಔಟ್ಗೆ ಇರುವ ಅವಕಾಶವನ್ನು ಇಲ್ಲಿ ಪಡೆಯಲೇಬೇಕು. ಒಂದೊಮ್ಮೆ ಅದು ತಪ್ಪಿಸಿದರೆ 1-2 ಓಟಗಳು ಎಚ್ಚರಿಕೆಯಾಗಿ ಕಾಣುವಂತ ಕ್ಷಣಗಳನ್ನು ಇಲ್ಲಿ ಕಾಣಬಹುದು. 10 ಬಾಕಿ ಇದೆ. ಈಗ 12 ಬೇಕಿದೆ. 10 ಬಾಲ್ 12 ರಿಕ್ವೈರ್ಡ್. ಪಂದ್ಯಾಟ ರೋಚಕತೆಯತ್ತ ಸಾಗುವಂತ ಎಲ್ಲ ಸಾಧ್ಯತೆಗಳಿದೆ. ಇಲ್ಲಿ ಅಫ್ತಲ್ ರವರ ಕೈಯಲ್ಲಿರುವ ಚೆಂಡು ತನ್ನ ಓವರಿನ 3ನೇ ಚೆಂಡನ್ನು ಎಸೆಯಬೇಕಾದರೆ ಸಿದ್ದಿ ಕಂಡೇಲ್ ಖಂಡಿತವಾಗಿಯೂ ಒಂದು ಸುಂದರವಾಗಿರತಕ್ಕಂಥ ಆಟಗಾರ. ಮಾತ್ರವಲ್ಲ, ಆ ದಂಡು ಬೀಸುವ ಆ ಶೈಲಿ, ಆ ಒಂದು ಅದ್ಭುತವಾಗಿ ಬೀಸಬಲ್ಲಂತವರು ಆಟಗಾರನೇ ಈ ಸಿದ್ದಿ ಕಂಡೇಲ್. 9 ಬಾಕಿ ಇದೆ. 11 ಬೇಕಿದೆ. ಹೇಳ್ತಾ ಇದ್ದೆ, 2 ತಂಡ ಕೂಡ ಅಷ್ಟೊಂದು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವ ತಂಡವಂತೂ ಅಲ್ಲವೇ ಅಲ್ಲ. ಬದಲಾಗಿ 2 ಕೂಡ ಬಲಾಢ್ಯ ಆಟಗಾರಿಕಾ ವಿಭಾಗವನ್ನು ಹೊಂದಿಕೊಂಡಿರತಕ್ಕಂಥ ತಂಡ. ಇಲ್ಲಿ 9 ಬಾಕಿ ಇದೆ. 11 ಬೇಕಿದೆ. ಸೊಗಸಾದ ಚೆಂಡಿಗೆ ಸುಂದರತೆ ಆಟ, ಅದ್ಭುತ ಕ್ಷೇತ್ರ ಪಾಲನೆ. ಸೈಫ್ ಬಾರ್ ರವರ ಸುಂದರವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. ಹೇಳ್ತಾ ಇದ್ದೆ, ಕ್ಷೇತ್ರ ಪಾಲಕರು ತನ್ನ ಚುರುಕುತನವನ್ನು ಇಲ್ಲಿ ಪ್ರದರ್ಶನ ಮಾಡಲೇಬೇಕು. ಖಂಡಿತವಾಗಿ ತಪ್ಪು ಮಾಡಿದರೆ 1ರ ಬದಲಾಗಿ 2 ಓಟ ಸಂಪೂರ್ಣಗೊಳಿಸಿದರಲ್ಲಿ ಯಾವುದೇ ಸಂಶಯವಿಲ್ಲ. ಇಲ್ಲಿ ಕ್ಷೇತ್ರ ಪಾಲಕರ ಚುರುಕುತನವೇ ಈ ಪಂದ್ಯಾಟ ಹಿಡಿಯುವಲು ಬಹಳಷ್ಟು ಪ್ರಾಮುಖ್ಯತೆ ಬರಬಹುದು. 8 ಬಾಲ್ 10 ರಿಕ್ವೈರ್ಡ್. 8 ಪಂದಾನ ಬಾಕಿ. 10 ವೇಣಂ. 8ರ ಮುಂದೆ 10ರ ಅವಶ್ಯಕತೆಯೊಂದಿಗೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕ್ರೀಡಾಭಿಮಾನಿಗಳೇ, 2 ತಂಡ ಕೂಡ ಬಲಿಷ್ಠವಾಗಿರತಕ್ಕಂಥ ತಂಡವೇ ಸರಿ. ಇಲ್ಲಿ ಓವರಿನ 5ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಪಂಚಮ ಬಾರಿ ಸೊಗಸಾಗಿದೆ. ಆದರೆ ಹೇಳ್ತಾ ಇರುವ ಹಾಗೆ ಅಡ್ಡ ಚೆಂಡು ಎಲ್ಲೋ ಒಂದು ಕಡೆ ಕೊನೆಯ ಗಳಿಗೆಯ ಕೊನೆಯ ಓವರಿನಲ್ಲಿ ನೆನಪಿಸಬಹುದು ಈ ಅಡ್ಡ ಚೆಂಡು. ನಾವುಗಳು ಮಾಡುವ ಬಹಳಷ್ಟು ದೊಡ್ಡ ತಪ್ಪುಗಳು ಅಡ್ಡ ಚೆಂಡು. ಗರಿಷ್ಠ ಮೊತ್ತಗಳ ನಡುವೆ ದಾಂಡುಗಾರರು ದಾಂಡಿನಲ್ಲಿ ಮಾಡಬೇಕಾದಂತ ಮೊತ್ತ ಇಲ್ಲಿ ಎಸೆತಗಾರರು ಅತಿರಿಕ್ತವಾಗಿ ಬಿಟ್ಟುಕೊಡುವಾಗ ಖಂಡಿತವಾಗಿಯೂ ಮುಂದಿನ ಆಡುವ ಬ್ಯಾಟರ್ ರೂಪದ ತಂಡಕ್ಕೆ ಬಹಳಷ್ಟು ಮೊತ್ತವಾಗಿ ಪರಿಗಣಿಸುತ್ತೆ. ಅಂಕಪಟ್ಟಿಗೆ 1 ಓಟ ಮತ್ತೆ ಎಚ್ಚರಿಕೆಯಾಗಿದೆ. ಶಾಹಿಲ್ ರವರ ಅಂಕಪಟ್ಟಿಯಲ್ಲಿ ಈಗ ಗಮನಿಸ್ತಾ ಇದ್ದೇವೆ 40. 8 ಬಾಕಿ ಇದೆ. 9 ಬೇಕಿದೆ. 8 ಬಾಲ್ 9 ರಿಕ್ವೈರ್ಡ್. ಶಾಹಿಲ್ ಸೊಗಸಾದ ಆಟ, ಸುಂದರತೆಯ ಆಟ, ರಕ್ಷಣಾತ್ಮಕವಾಗಿ ಶಕ್ತಿ ಎಂಬುದು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಆದರೆ ಯುಕ್ತಿ ಖಂಡಿತವಾಗಿ ಈ ಪಂದ್ಯದಲ್ಲಿ ಬೇಕೇ ಬೇಕು. 8 ಬೇಕಿದೆ. 7 ಬಾಕಿ ಇದೆ. 8 ಬೇಕಿದೆ. 7 ಬಾಕಿ ಇದೆ. 7 ಚೆಂಡುಗಳ ನಡುವೆ 8ರ ಅವಶ್ಯಕತೆಯೊಂದಿಗೆ ಹೇಳ್ತಾ ಇದೆ 2-3 ವಿಕೆಟ್ಗಳು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಆರಂಭಿಕರ ಜೋಡಿ ಬಿದ್ದ ಬಳಿಕ ಶಮೀರ್ ಆರಂಭಿಕರ 3ನೇ ಕ್ರಮಾಂಕದಲ್ಲಿ ಕಳುಹಿಸಲಾಯಿತು. 4ನೇ ಕ್ರಮಾಂಕದಲ್ಲಿ ಬಂದ ಸಿದ್ದಿ ಕಂಡೇಲ್ ಇಲ್ಲಿ ಶಮೀರ್ ಅವರಿಗೆ ಸಾಥ್ ನೀಡುತ್ತಾ ಆಡುವುದಾದರೆ ಸೊಗಸಾದ ಆಟ, ರಕ್ಷಣಾತ್ಮಕ ಸುಂದರತೆಯ ಹೊಡೆತ, ಬೌಂಡರಿ ಆಗುವ ಸಾಧ್ಯತೆಗಳ ನಡುವೆ ಬೌಂಡರಿ. ಶಮೀರ್ ಅಬ್ಬು ಎನ್ನುವ ಆಟಗಾರ, ಖಂಡಿತವಾಗಿ ಈ ಆಟಗಾರನ ದಾಖಲೆಗಳು ಬಹಳಷ್ಟಿದೆ. ಬಹಳಷ್ಟು ದಾಖಲೆಗಳು ಈ ಆಟಗಾರನ ಮೇಲೆ ಇದೆ. ಎಲ್ಲೋ ಒಂದು ಕಡೆ ಆರಂಭಿಕ ಅವಧಿಯಲ್ಲಿ ಹೇಳ್ತಾ ಇದ್ದೆ, ಶಮೀರ್ ಅಬ್ಬು ಎನ್ನುವ ಆಟಗಾರ ಇಂದಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರ್ ಆರ್ಮ್ ಆಟಕ್ಕೆ ಕಾಲಿಟ್ಟರೆ ಎದುರಾಳಿ ಎಸೆತಗಾರರು ಖಂಡಿತವಾಗಿ ಬೆವರಿಳಿಸುತ್ತಾರೆ. ಯಾಕಂತ ಹೇಳಿದ್ರೆ ಈ ಆಟಗಾರನ ದಾಖಲೆ ಬಹಳಷ್ಟಿದೆ. ಬಹುಶಃ ಮಂಗಳೂರು ತಂಡದ ಬ್ಯಾಕ್ ಬೋನ್ ಈ ಶಮೀರ್ ಅಬ್ಬು ಇಂದು ಸ್ಕೈ ವಾಕ್ ಪರವಾಗಿ ತನ್ನ ಅದ್ಭುತ ಇನ್ನಿಂಗ್ಸ್ ಅನ್ನು ಕಲೆ ಹಾಕ್ತಾ ಇದ್ದಾರೆ. ಆರಂಭಿಕ ಶಮೀರ್ ಅಬ್ಬೂರವರ ಸಹೋದರ ರಿಯಾಜ್ ಬಂದ್ರು. ತದಾದ ನಂತರ ರಿಯಾಜ್ ರವರ ವಿಕೆಟ್ ಬಿದ್ದ ಬಳಿಕ ಶಮೀರ್ ಅವರನ್ನು ಕಳುಹಿಸಲಾಯಿತು. ಶಮೀರ್ ಇಲ್ಲಿ ಪಂದ್ಯಾಟವನ್ನು ಬಹಳಷ್ಟು ಸುಂದರವಾಗಿ ಆಡುತ್ತಾ ಖಂಡಿತವಾಗಿ ತನ್ನ ಇನ್ನಿಂಗ್ಸ್ ಅದ್ಭುತವಾಗಿ ಕಟ್ಟಿ ಹಾಕಿದ್ರು.
ಎಲ್ಲೋ ಒಂದು ಕಡೆ ಸೋಲುನ ಕಹಿಯನ್ನು ಕಾಣಬೇಕಾದಂತ ಈ ಸ್ಕೈವಾಕ್ ತಂಡಕ್ಕೆ ತನ್ನ ಬ್ಯಾಟಿನ ಮೂಲಕ ಆಸರಿಯ ಹೊಡೆತಗಳನ್ನು ದಂಡಿಸಿದ್ರು. ಮಾತ್ರವಲ್ಲ, ಶಮೀರ್ ಅಬ್ಬು ಎನ್ನುವ ಅಂದಿನ ಆ ಹೆಸರಿನ ನೆನಪು ಖಂಡಿತವಾಗಿಯೂ ಆ ಮಂಗಳೂರಿನಲ್ಲಿ ಇದ್ದಂಥ ನೆನಪು ಇಂದು ಇದೇ ಸೌದಿ ಅರೇಬಿಯಾದಲ್ಲಿ ಖಂಡಿತವಾಗಿಯೂ ಎಸೆತಗಾರಿಗೆ ಮುಳ್ಳಾಗುತ್ತಾ ಆಡ್ತಾ ಇದ್ದಾರೆ. ಬಹುಶಃ ಕೊನೆಯ 6 ಚೆಂಡು ಬಾಕಿ ಇದೆ, 4 ಬೇಕಿದೆ. ಇನ್ನೂ ಕೂಡ ಪಂದ್ಯಾಟ ಮುಕ್ತಾಯವಾಗಿಲ್ಲ ಎಸೆತಗಾರರೇ, ಪಂದ್ಯಾಟ ಬಾಕಿ ಇದೆ. 6 ಚೆಂಡುವಿನ ನಡುವೆ 2 ಓಟಗಳು ನಿಲ್ಲಿಸಿದ ಇತಿಹಾಸ ಅಂಡರ್ ಕ್ರಿಕೆಟ್ಗಿದೆ. ಬದಲಾಗಿ 6 ಚೆಂಡಿಗೆ 19 ಓಟಗಳು ಬಿಟ್ಟಂತ ಇತಿಹಾಸ ಈ ಆಟಕ್ಕಿದೆ. 6ರ ಮುಂದೆ 4 ಆರಂಭಿಕ 1-2 ಚೆಂಡುಗಳು ಮತ್ತೆ ಚಿಕ್ಕಿಯಾಗಿದ್ದಾರೆ. ಬಹುಶಃ ಪಂದ್ಯಾಟವನ್ನು ಮತ್ತೆ ಹಿಡಿಯಬಹುದು. ಆರಂಭಿಕ 2 ಚೆಂಡುಗಳು ಬಹಳಷ್ಟು ಪ್ರಾಮುಖ್ಯತೆ ಇದೆ. ಇಲ್ಲಿ ದಾಂಡುಗಾರರು ಆರಂಭಿಕ ಚೆಂಡಿಗೆ 1-2 ಓಟವನ್ನು ಗಳಿಸಿದರೆ ಖಂಡಿತ ವಿಜಯ ಬಹಳಷ್ಟು ಸುಲಭವಾಗಿ ಕಾಣಬಹುದು. ಆದರೆ ಕ್ರಿಕೆಟ್ ಆಟವನ್ನು ವಿಜಯ ಕಾಣಲು ಬಹುಶಃ 11 ಆಟಗಾರರ ಶಕ್ತಿ ಇದ್ರೂ ಆ ಶಕ್ತಿಗಿಂತ ಮಿಗಿಲಾಗಿ ಅದೃಷ್ಟ ಎನ್ನುವ ಪದ ಖಂಡಿತವಾಗಿ ತಂಡಕ್ಕೆ ಇರಲೇಬೇಕು. ಇಲ್ಲಿ ಯಾರಿಗೆ ಎನ್ನುವ ಅದೃಷ್ಟ ಎನ್ನುವ ಪ್ರಶ್ನೆ ಇಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ. ಉಳಿದಂತ 6ರ ಮುಂದೆ 4 ಇರುವಾಗ ಸಿದ್ದಿ ಕಂಡೆಲ್ ಬ್ಯಾಟರ್ ರೂಪದಲ್ಲಿ ಇಲ್ಲಿ ಎಸೆತಗಾರಿಕೆಯಲ್ಲಿ ಅನುಭವದ ಎಸೆತಗಾರ. ಸೊಗಸಾಗಿದೆ, ರಕ್ಷಣಾತ್ಮಕ ಆಟ. 6 ಬಾಲ್ 4 ರಿಕ್ವೈರ್ಡ್ ಇತ್ತು. ಆದರೆ ಇಲ್ಲಿ ಬೇಕಾಗಿದೆ 5ರ ಮುಂದೆ 3. ಈ ಪಂದ್ಯವನ್ನು ಗೆಲ್ಲುವವರು ಯಾರು? ನೇರ ಪ್ರಸಾರವನ್ನು ಮಾಡುವಂತ ಕಿಂಗ್ ಸ್ಪೋರ್ಟ್ಸ್ ಅಲ್ಫಲಾ ಮೀಡಿಯಾ ಬಹುಶಃ ಪ್ರತಿಯೊಂದು ಸುಂದರವಾಗಿರತಕ್ಕಂಥ ಕ್ಷಣವನ್ನು ಸೆರೆ ಹಿಡಿಯುತ್ತಾ ಇರುವಾಗ ಪಂದ್ಯಾಟದ ವೀಕ್ಷಣೆಯಲ್ಲಿರುವಂಥ ರಜಾಕ್ ಕುಂಜಬಾ ಕಂಕನಾಡಿ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ಸ್ಕೈವಾಕ್ ತಂಡದ ಓರ್ವ ಅದ್ಭುತ ಅಭಿಮಾನಿಯ ಸರಿ. ಇಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ ಸೊಗಸಾಗಿತ್ತು. ಹೇಳ್ತಾ ಇದೆ ಶಮೀರ್ ಅಬ್ಬುರವರ ಒಂದು ಆಟದ ಶೈಲಿ, ಆಡುವ ಆ ಆಟದ ಶೈಲಿ ಬಹಳ ಸುಂದರವಾಗಿದೆ. 4ರ ಮುಂದೆ 2 ಮತ್ತೊಮ್ಮೆ ನೆನಪಿಸ್ತಾ ಇದ್ದೇವೆ. ರಜಾಕ್ ಕುಂಜಬಾ ಕಂಕನಾಡಿ ಪಂದ್ಯಾಟದ ವೀಕ್ಷಣೆಯಲ್ಲಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. 4 ಬಾಕಿ ಇದೆ, 2 ಬೇಕಿದೆ. ಈ ಆಟದಲ್ಲಿ ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಇಡಲೇಬೇಡಿ. ಕ್ರಿಕೆಟಿನಲ್ಲಿ ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಎನ್ನುವ ಪದವನ್ನು ಬಳಸಿಕೊಳ್ಳಲೇಬೇಡಿ. ಖಂಡಿತವಾಗಿ ಒಂದು ಹಂತದಲ್ಲಿ 49 ಓಟಗಳಿದ್ದಾಗ ಪಂದ್ಯಾಟ ಗೆದ್ದಾಗಿದೆ ಎನ್ನುವಂಥ ನಿರೀಕ್ಷೆಯಲ್ಲಿ ರಿಲಯನ್ಸ್ ಇತ್ತು. ಆದರೆ ರಕ್ಷಣಾತ್ಮಕ ಆಟ ನೋಡಿ, ರಕ್ಷಣಾತ್ಮಕ ಆಟ. ಈಗ ಸ್ಕೋರ್ ಈಸ್ ಲೆವೆಲ್ 1 ರಿಕ್ವೈರ್ಡ್ 3 ಬಾಲ್ 3 ಬಾಕಿ ಇದೆ. 3 ಗೆಟ್ಸ್ 1 ರಿಕ್ವೈರ್ಡ್. ಪಂದ್ಯಾಟ ಬಹಳಷ್ಟು ರೋಚಕತೆಯಲ್ಲಿ ಮುಕ್ತಾಯ ಕಾಣುವ ಕ್ಷಣವಾಗಬಹುದೇ. ಈ ನಡುವೆ ಅದ್ಭುತವಾಗಿರತಕ್ಕಂಥ ಹೊಡೆತದೊಂದಿಗೆ ಫೈನಲ್ಗೆ ಲಗ್ಗೆ ಹಿಡಿತಾ ಇದೆ ಸ್ಕೈವಾಕ್ ಚಾಂಪಿಯನ್ ಟ್ರೋಫಿಯ ಆರಂಭಿಕ ಫೈನಲಿಸ್ಟ್. ಎಸ್, ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅದೇ ರೀತಿ ರಿಲಯನ್ಸ್ ಕಾಟಿಪಳ್ಳ ತಂಡಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ದ್ವಿತೀಯ ಸೆಮಿಫೈನಲ್ ಆರಂಭಗೊಳ್ಳಬೇಕಾಗಿದೆ. ಎಬ್ಕೋ ವಿರುದ್ಧವಾಗಿ ಅಸೆಂಟ್ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದಂತ ಅಸೆಂಟ್ ಸೂರಿಂಜೆ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಅಸೆಂಟ್ ಸೂರಿಂಜೆ ತಂಡದ ಆಟಗಾರರು ಫೀಲ್ಡಿಂಗ್ ಆಯ್ದುಕೊಳ್ಳುತ್ತಾ ಎದುರಾಳಿ ಎಬ್ಕೋ ತಂಡಕ್ಕೆ ಬ್ಯಾಟಿಂಗ್ ಅವಕಾಶ ಮಾಡಿಕೊಟ್ಟಿದೆ.